ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಬಾಬಾ ಏನು ಹೇಳ್ತಾ ಇದ್ರು, ಮಕ್ಕಳೇ ಸೇವೆಯನ್ನು ಮಾಡಬೇಕು ಅಂತಂದರೆ ಅನುಭವದ ಅಧಿಕಾರಿಗಳು ಆಗಿ. ಅಂದರೆ ಭಗವಂತ ನುಡಿಸುವಂತಹ ಮುರಳಿಯ ಪ್ರತಿಯೊಂದು ಶಬ್ದವನ್ನು ಬಾಬಾ ಎಲ್ಲಿ ಅದನ್ನು ಧಾರಣೆ ಮಾಡಲಿಕ್ಕೆ ಇರ್ತಾರೆ. ರಾಜಯೋಗದ ಸಮಯದಲ್ಲ, ಪುರುಷಾರ್ಥದ ಸಮಯದಲ್ಲಿ ಮಾಡಬೇಕು, ಅಥವಾ ಅದು ಸೇವೆಯ ಸಮಯದಲ್ಲಿ ಮಾಡಬೇಕು, ಯಾವಾಗಂತ ನೋಡಿಬಿಟ್ಟು ಅದನ್ನು ಕಾರ್ಯದಲ್ಲಿ ತಂದು ಸ್ವತಃ ಅನುಭವಿಗಳ ಆಗಿ ಬೇರೆಯವರಿಗೆ ಅನುಭವವನ್ನು ಮಾಡಿಸ್ಬೇಕಾಗುತ್ತೆ. ಅನುಭವ ಅಂತಂದ್ರೇನು? ಮೊದಲು ನೀವು ಕರ್ಮವನ್ನು ಮಾಡಿ ಆ ಕರ್ಮದ ಫಲ ಬರಬೇಕು. ಕರ್ಮನೇ ಮಾಡ್ದೇನೆ ಬೇರೆಯವರಿಗೆ ಆ ವಿಷಯವನ್ನು ತಿಳಿಸ್ಲಿಕ್ಕೆ ಆರಂಭ ಮಾಡಿದ್ರೆ ಅದರ ಪರಿಣಾಮ ಅಷ್ಟು ಚೆನ್ನಾಗಿ ಇರೋದಿಲ್ಲ, ಫಲಿತಾಂಶನೂ ಕೂಡ ಬರೋದಿಲ್ಲ. ಅದಕ್ಕಾಗಿ ಮೊದಲು ಆ ಒಂದು ಕಾಯಕವನ್ನು, ಕರ್ಮವನ್ನು ಯಾರು ಮಾಡಬೇಕು? ನಾನು ಮಾಡಬೇಕು. ನಾನು ಮಾಡಿ ಆ ಕರ್ಮದ ಫಲವನ್ನು ತೆಗೆದುಕೊಂಡು ನಾನು ಅನುಭವಿಸಿ ಬೇರೆಯವರಿಗೆ ಆ ಅನುಭವದ ಅಧಿಕಾರದಿಂದ, ಇಲ್ಲ ಇದು ಹೀಗೇನೆ, ಏನು ಮಾಡಬೇಕು? ಅಧಿಕಾರದಿಂದ, ಮನಸ್ಸ ವಾಚ कर्मणದಿಂದ ತಿಳಿಸಬೇಕಾಗ್ತದೆ. आज चारों ओर के सर्व खजाने जमा करने वाले संपन्न बच्चों को देख रहे हैं. ಇವತ್ತು ಬಾಬಾ ಯಾರನ್ನ ನೋಡ್ತಾ ಇದ್ದಾರಂತೆ? ನಾಲ್ಕು ಕಡೆಯ ಎಲ್ಲ ಖಜಾನೆಗಳನ್ನ ಜಮಾ ಮಾಡಿಕೊಂಡು ಸಂಪನ್ನವಾಗಿರುವಂಥ ಮಕ್ಕಳನ್ನ ಬಾಬಾ ನೋಡ್ತಾ ಇದ್ದಾರೆ. ಯಾಕೆ? ಸಂಪನ್ನ ಮಕ್ಕಳು ಅಂತಂದ್ರೆ ಯಾರು? ಸಂಪನ್ನ ಮಕ್ಕಳು ಅಂದ್ರೆ ಯಾರು? ಖಜಾನೆ ತುಂಬಿಕೊಂಡಿದ್ದಾರೆ, ಮನಸ್ಸಲ್ಲಿ ಧಾರಣೆ ಮಾಡ್ಕೊಂಡಿದ್ದಾರೆ. ಧಾರಣೆ ಮಾಡ್ಕೊಂಡರಲ್ಲ, ಸಂಪನ್ನ, ಸಂಪೂರ್ಣವಾಗಿರೋರು ಎಲ್ಲ ಖಜಾನೆಗಳಿಂದ. ಸಂಪೂರ್ಣ ಅಂತಂದ್ರೆ ಇನ್ನೊಂದು ಫೈನಲ್ ಮುಗಿದೋಗ್ಬಿಟ್ಟಿದೆ ಅಂತ, ಕಂಪ್ಲೀಟ್ ಆಗಿಬಿಟ್ಟಿದೆ, ಮತ್ತಿಲ್ಲ. ಓಕೆನಾ? ಸಂಪನ್ನ ಅಂತಂದ್ರೆ ತುಂಬಿಕೊಂಡಿರೋದು ಖಜಾನೆಗಳನ್ನು. ನಿಮಗೆ ಎಷ್ಟು ಬೇಕೋ ಅಷ್ಟು ಆಗಿದೆ ಅಂತ, ಅಂದ್ರೆ ಹೊಟ್ಟೆ ತುಂಬಿದೆ ಸಾಕು, ಮತ್ತೆ ಬೇಡ. ಹೊಟ್ಟೆ ತುಂಬೋದಂದ್ರೆ ಕುತ್ತಿಗೆವರೆಗೆ ಹಾಕೋದನ್ನು ಕೂಡ ಹೋದ ಹೊಟ್ಟೆ ತುಂಬೋದು, ಅದಕ್ಕೆ ಸಂಪೂರ್ಣ ಅಂತ ಹೇಳಿದ್ರೆ ಅದ್ರ ಮೇಲೆ ಹಾಕಿದ್ರೆ ಮತ್ತೆ ಹೊರಗಡೆ ಬಂದ್ಬಿಡ್ತದೆ. ಓಕೆನಾ? ಸಂಪನ್ನ ಅಂತಂದ್ರೇನು? ಸಾಕು. ಅಂದ್ರೆ ಯಾರು ಸಂಪನ್ನವಾಗಿರ್ತಾರೋ ಅವರು ಮತ್ತೆ ಬೇಕು ಅಂತ ಯಾರಿಗೂ ಕೂಡ ಏನ್ ಮಾಡೋದಿಲ್ಲ, ಕೇಳೋದಿಲ್ಲ. ಬೇಕು ಅಂತ ಕೇಳಿದ್ರೆ ಅವ್ರಿನ್ನು ಸಂಪನ್ನ ಆಗಿಲ್ಲ ಅಂತ, ಅವ್ರಿಗಿನ್ನು ಬೇಕಾಗಿದೆ ಅಂತ ಅರ್ಥ ಅಲ್ವಾ? ಕಾಯಿಲೆ ಗುಣ ಆದ್ಮೇಲೆ ಯಾರಾದ್ರು ಮೆಡಿಸಿನ್ ತಗೊಳ್ತಾರ? ಹೊಟ್ಟೆ ತುಂಬಿದ್ಮೇಲೆ ಯಾರಾದ್ರು ಊಟ ಮಾಡ್ತಾರ? ಇಲ್ಲ. ಈಗ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಪ್ರಪಂಚದಿಂದ, ಮನುಷ್ಯಾತ್ಮರಿಂದ, ವಿಶೇಷವಾಗಿ ಪರಮಾತ್ಮನಿಂದ ಏನಾದರೂ ಬೇಕು ಅಂತ ಸ್ಥೂಲ ಸೂಕ್ಷ್ಮವಾಗಿ ನೀವೇನಾದ್ರೂ ಕೇಳಿದರೆ, ಬೇಡಿದರೆ, ಅತ್ತರೆ, ಬೊಬ್ಬೆ ಹೊಡೆದರೆ, ಜಗಳ ಮಾಡಿದ್ರೆ ನೀವು ಆಗಿಲ್ಲ. ಇನ್ನೂ ಏನೋ ಕಡಿಮೆತನ ಇದೆ, ಇನ್ನೂ ಏನು ಬೇಕಾಗಿದೆ. ನಮ್ಮ ಮನೆಯವ್ರು ಕೊಡ್ತಾ ಇಲ್ಲ, ಮಕ್ಕಳು ಕೊಡಿಸ್ತಾ ಇಲ್ಲ, ಆಸ್ತಿ ಬಂದಿಲ್ಲ, ಭಗವಂತ ಕೊಟ್ಟಿಲ್ಲ. ಯಾರಿಂದಾದ್ರೂ ಕೂಡ, ಆತ್ಮರಿರ್ಬೋದು, ಜಡವಸ್ತುಗಳಿರ್ಬೋದು, ನನಗೆ ಹೊಗಳಿಕೆನೇ ಬರೋದಿಲ್ಲ, ಯಾರು ನಾನು ಚೆನ್ನಾಗಿದೆ ಅಂತ ಹೇಳೋದೇ ಇಲ್ಲ. ಹೆಸರು, ಕೀರ್ತಿ, ಗಾಯನ, ವರ್ಣನೆ, ಸನ್ಮಾನ, ಏನೇ ಒಂದು ನಿಮ್ಮಲ್ಲಿ ನಿರೀಕ್ಷೆ ಇದೆ, ಇಚ್ಛೆ ಇದೆ ಅಂತಂದ್ರೆ ಏನರ್ಥ? ಇವಿನ್ನು ಸಂಪನ್ನರು ನಿಮ್ಮ ಪುರುಷಾರ್ಥದಲ್ಲೇ ಇರ್ಬೋದು. ಕೆಲವೊಂದ್ಸಲ ಆತ್ಮೀಯರೇ ನಾವು ಪುರುಷಾರ್ಥವನ್ನ ಮಾಡ್ತೀವಿ, ಆದ್ರೆ ಅದರಲ್ಲೇ ನಮಗೆ ಸಂಪನ್ನತೆ, ಸಂತೃಪ್ತತೆ ಇರೋದಿಲ್ಲ. ಸೇವೆಯಲ್ಲೂ ಕೂಡ ಸಂತೃಪ್ತತೆ ಇರೋದಿಲ್ಲ.
ಅದು ಸಂಪನ್ನತೆ ಇದ್ರೆ ಏನಾಗ್ತದೆ, ಮನಸ್ಸು ಖುಷಿಯಾಗಿರ್ತದೆ, ಮತ್ತೇನು ಬೇಕು ಅಂತ ಅನ್ಸೋದಿಲ್ಲ. ಹಾಗಿದ್ರೆ ಬಾಬಾ ಇವತ್ತು ಮಕ್ಕಳನ್ನ ಸಂಪನ್ನ ಮಕ್ಕಳು ಅಂತ ಯಾಕೆ ಹೇಳ್ತಿದ್ದಾರೆ? ಯಾಕೆ ಹೇಳ್ತಿದ್ದಾರೆ? ಯಾಕೆ ಬಾಬಾ 4 ಕಡೆ ಸಂಪನ್ನ ಮಕ್ಕಳನ್ನು ನೋಡ್ತಾ ಇದ್ದಾರೆ? ಎಲ್ಲ ಖಜಾನೆಗಳು, ಕೆಲವೊಂದು ಖಜಾನೆ ಮಾತಲ್ಲ, ಎಲ್ಲಾ ಖಜಾನೆಯಿಂದ ಸಂಪನ್ನರಾಗಿರುವಂತ ಮಕ್ಕಳು ಅಂತ ಬಾಬಾ ಯಾಕೆ ಹೇಳ್ತಿದ್ದಾರೆ? ಸಂಪನ್ನ ಆಗಿರೋರು ಕೆಲವರೇ ಮಕ್ಕಳಿರ್ತಾರೆ, ಎಲ್ಲರೂ ಇರಲ್ಲ. ಈಗ ಬೇರೆಯವರಿಗೆ ಯಾರಿಗಾದ್ರೂ ಏನು ಕೊಡಬೇಕು ಅಂತಂದ್ರೆ ಮೊದಲು ನೀವು ಸಂಪನ್ನರಾಗಿರ್ಬೇಕಲ್ವಾ? ಬೇರೆಯವ್ರಿಗೆ ಊಟ ಕೊಡಬೇಕು, ಮನೆ ಬಾಗಿಲಲ್ಲಿ ಯಾರೊಬ್ಬರು ಭಿಕ್ಷುಕರು ಬಂದಿದ್ದಾರೆ, ಊಟ ಕೊಡು ತಿಂಡಿ ಕೊಡು ಅಂತ ಕೇಳ್ತಾ ಇದ್ದಾನೆ, ನೀವು ಯಾವಾಗ ಕೊಡ್ಲಿಕ್ಕೆ ಸಾಧ್ಯ? ಇದ್ದಾಗ ಇದ್ದಾಗ ನಾವು ನಿಮ್ಮ ಮಾಡಿ ಮನೆಯಲ್ಲಿ ಮಾಡಿರುವಂತ ಅಡಿಗೆ ನೀವು ತಿಂದಿರ್ಬೇಕು. ನಿಮ್ಮ ಮನೆಯಲ್ಲಿರುವಂತ ಎಲ್ಲರೂ ಕೂಡ, ನಿಮ್ಮ ಮಕ್ಕಳು, ಅತ್ತೆ ಮಾವ, ಅಪ್ಪ ಅಮ್ಮ ಎಲ್ಲರೂ ಕೂಡ ತಿಂದಿರ್ಬೇಕು. ನಿಮ್ಮ ಮನೇಲಿ ನಾಯಿ, ಬೆಕ್ಕು, ಕುರಿ, ಕೋಳಿ ಇದ್ರೆ ಅವರೆಲ್ಲರೂ ಕೂಡ ತಿಂದಿರ್ಬೇಕು. ಅಂದ್ರೆ ನಿಮ್ಮ ಅವಶ್ಯಕತೆ ಏನಿದೆ ಅದೆಲ್ಲ ಏನಾಗಿರ್ಬೇಕು? ಕಂಪ್ಲೀಟ್ ಆಗಿ ನಿಮ್ಮ ಹತ್ರ ಎಕ್ಸ್ಟ್ರಾ ಉಳಿದಾಗ ನೀವೇನ್ ಮಾಡ್ಬೋದು? ಕೊಡ್ಬೋದು. ಬೇರೆಯವರಿಗೆ ಕೊಡಲಿಕ್ಕೆ ಸಾಧ್ಯ ಇದೆ ಅಲ್ವಾ? ನಿಮ್ಗೇನೆ ಅರ್ಧ ಹೊಟ್ಟೆ ಆಗಿದ್ದಿದ್ರೆ ನೀವು ಬೇರೆಯವ್ರಿಗೆ ಹೆಂಗ್ ಕೊಡ್ಲಿಕ್ಕೆ ಸಾಧ್ಯ? ಒಂದು ವೇಳೆ ಆ ಸಂಪನ್ನತೆ ಇಲ್ಲ ಅಂತಂದ್ರೆ ನೀವು ಸೇವೆ ಮಾಡ್ಲಿಕ್ಕೆ ಕೂತ್ಕೊಂಡಾಗ ಯಾವುದಲ್ಲಿ ಕಡಿಮೆತನ ಇದೆಯೋ ಅದೇ ನಿಮಗೆ ನೆನಪಿಗೆ ಬರ್ತಾ ಬರುತ್ತೆ. ಇರತ್ತೆ ಅಲ್ವಾ? ವಿಶೇಷವಾಗಿ ಹೊಟ್ಟೆ ಹಸು ಯಾವಾಗ ಕಾಣಿಸ್ಕೊಳತ್ತೆ ಹೇಳಿ ನೋಡೋಣ? ಹೊಟ್ಟೆ ಹಸಿದೆ ಅಂತ ಯಾವಾಗ ಗೊತ್ತಾಗ್ತದೆ? ಜನವರಿ 18. ಓ, ಯಾಕೆ ಹೇಳಿ? ಬೆಳಗ್ಗೆ ತಿಂಡಿ ಕೊಡೋದಿಲ್ವಲ್ಲ. ಬೆಳಿಗ್ಗೆ ತಿಂಡಿ ಕೊಟ್ಟು ಬರೀ ಹಣ್ಣು ಮತ್ತೆ ಹಾಲು ಕೊಟ್ಟಿರ್ತಾರೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂದು 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 ಪ್ರಾಕ್ಟೀಸ್ ಆಗಿರ್ತದೆ. ಅವಾಗ ಏನಾಗತ್ತೆ? ಇವತ್ತು ತಿಂಡಿ ತಿಂದಿಲ್ಲ ಅದಕ್ಕೆ ಹೊಟ್ಟೆ ಕಡೆಗೆ ಏನಾಗ್ತದೆ? ಗಮನ ಗಮನ. ಇರಲ್ಲ. ನೋಡಿ, ಸತ್ರಾಜನವ್ರಿಗೆ ಎಷ್ಟು ಚೆನ್ನಾಗಿ ಅನುಭವ ಇದೆ ಅಲ್ವಾ? ಇನ್ನೊಂದು ಹೊಟ್ಟೆ ಹಸು ಯಾವಾಗ ಬರ್ತದೆ? ಲೌಕಿಕದವರಿಗೆ. ಓಕೆ, ಅಲೌಕಿಕದವ್ರಿಗೆ 18 ಜನವರಿ. ಓಕೆ, ಲೌಕಿಕದವ್ರಿಗೆ ಅವ್ರಿಗೆ ಒಂದು ಹೊತ್ತಿದ್ದು ಶಿವರಾತ್ರಿ ಶಿವರಾತ್ರಿ ಸಮಯ. ದಿನ, ಸಂಕಷ್ಟಿ ಸಮಯ ಉಪವಾಸ ಇದ್ದಾಗ, ಗ್ರಹಣದ ಸಮಯದಲ್ಲಿ ಯಾವಾಗ ಊಟ ಮಾಡಬಾರ್ದು ಅಂತ ಹೇಳ್ತಾರೋ ಅವಾಗ ಏನಾಗತ್ತೆ? ಗಮನ ತಿನ್ಬೇಕು ಅಂತ ಅನಿಸ್ತಾ ಇರ್ತದೆ ಅಲ್ವಾ? ಯಾವುದೇ ನಾವು ಉಪವಾಸ ಅಂತ ಮಾಡಿರ್ತೀವಿ, ಸಂಕಷ್ಟ ದಿನ ಚಂದ ನೋಡಿದ್ಮೇಲೆ ಊಟ ಮಾಡಬೇಕು ಅಂತ ಮಾಡಿರ್ತೀವಿ, ಆ ದಿನ ಗಮನ ಯಾವ್ದು ಕಡೆಗೆ ಹೋಗುತ್ತೆ? ಹೊಟ್ಟೆ ಹೊಟ್ಟೆ. ಕಡೆಗೆ. ಅವಾಗ ಹೊಟ್ಟೆ ಜಾಸ್ತಿ ಹಸಿತಾ ಇರ್ತದೆ. ಹಾಗೇನೆ ಯಾವಾಗ ನಾವು ಬೇರೆಯವ್ರಿಗೆ ಕೊಡಬೇಕು ಹೇಳುವಂಥದ್ದು ಬರುತ್ತೋ ಅವಾಗ ನಮ್ಗೆ ಏನಾಗ್ತದೆ? ಬೇಕು 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 ಅಂತ ಅನಿಸ್ತಾ ಇರತ್ತೆ. ಅದಕ್ಕಾಗಿ ಇಲ್ಲಿಯವರೆಗೆ ಈಶ್ವರೀಯ ಸಾಧನೆಯಿಂದ, ಪುರುಷಾರ್ಥದಿಂದ, ಸೇವೆಯಿಂದ ತಮ್ಮ ಅಕೌಂಟನ್ನ ಜಮಾದ ಖಾತೆಯಲ್ಲಿ ಎಷ್ಟು ಆತ್ಮಗಳು ಸಂಪನ್ನ ಮಾಡ್ಕೊಂಡಿದ್ದಾರೆ. ವಿಶೇಷವಾಗಿ ನಿರಾಕಾರ ಶಕ್ತಿಗಳನ್ನ, ಅಂತಹ ಮಕ್ಕಳನ್ನ ಬಾಬಾ ಏನ್ ಮಾಡ್ತಿದ್ದಾರೆ? ನೋಡ್ತಾ ಇದ್ದಾರೆ. ಯಾಕಂದ್ರೆ ಅವರನ್ನ ಮಾತ್ರ ಬಾಬಾ ಈಶ್ವರಿ ಸೇವೆಗೆ ಉಪಯೋಗ ಮಾಡ್ಕೊಳ್ಬೋದಲ್ವಾ? ಈಗ ನಿಮ್ಮ ಮನೆಯಲ್ಲೇ ಅಥವಾ ನಿಮ್ಮ ಅಪ್ಪನ ಮನೆಯಲ್ಲಿ ನೀವು ಹೋದಾಗ ಅಲ್ಲಿ ಸೇವೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ನೀವು ಅಲ್ಲಿ ನೀವು ಕೆಲಸ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ ನೋಡೋಣ? ಅಲ್ಲಿರೋ ಕೆಲಸ ಗೊತ್ತಿರ್ಬೇಕು. ಹೇಗೆ ಆಮೇಲೆ ಆಮೇಲೆ ಜವಾಬ್ದಾರಿಯಿಂದ ತಗೋಬೇಕು. ಆಮೇಲೆ ನಮ್ದು ಅಂತಿರ್ಬೇಕು. ಆಮೇಲೆ ನೀವು ಅಲ್ಲಿ ಹೋದ್ಮೇಲೆ ನಿಮ್ ಸ್ನಾನ ಎಲ್ಲ ಮುಗ್ದಿರ್ಬೇಕು, ತಿಂಡಿ ಎಲ್ಲ ಮುಗ್ದಿರ್ಬೇಕು, ತಲೆ ಸುತ್ತುದು, ಜ್ವರ, ಕೆಮ್ಮಿ, ನೆಗಡು ಏನು ಇರಬಾರ್ದು. ಆವಾಗ ನೀವೇನ್ ಮಾಡ್ಬೋದು? ಅಲ್ಲಿ ಕೆಲಸ ಮಾಡ್ಬೋದಲ್ವಾ? ಯಾವ್ದಾದ್ರು ಒಂದು ಕಡಿಮೆತನ ಇದ್ರೆ, ಇದು ಮುಗಿಸ್ಕೊಂಡು ಬರ್ತೇನೆ ಆಮೇಲೆ ಮಾಡ್ತೇನೆ ಅಂತ ಹೇಳ್ತೀರಾ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಆಧ್ಯಾತ್ಮಿಕವಾಗಿ, ಶಾರೀರಿಕವಾಗಿ, ಧನದಿಂದ ಏನಿದೆಯೋ ಅದ್ರಲ್ಲಿ ನೀವೇನಾಗಿರ್ಬೇಕು? ಸಂಪನ್ನರಾಗಿರಬೇಕು. ಮತ್ತು ಈಶ್ವರ ಶಕ್ತಿಯನ್ನ ಎಷ್ಟು ಸಂಪನ್ನರಾಗಿರಬೇಕು ಅಂತಂದ್ರೆ, ಯಾರೇ ಬಂದ್ರು ಕೂಡ ಇಲ್ಲಿ ಬಾಬಾ ಹೇಳಿದ್ರೆ ಸರ್ವ ಖಜಾನೆ ಅಂತ ಹೇಳಿದ್ರು. ಬಾಬಾ ಏನ್ ಹೇಳಿದ್ರು? ಯಾಕೆ ಸರ್ವ ಖಜಾನೆ? ಎಲ್ಲ ಕೊಡ್ಬೇಕಲ್ಲ ಜಗತ್. ನಿಮ್ಮ ಎದುರುಗಡೆಗೆ ಯಾರು ಬೇಕಾದರೂ ಏನನ್ನು ಕೂಡ ಕೇಳಿಕೊಂಡು ಬರಬಹುದು.
ಅವಾಗ ಅವ್ರು ಏನು ಕೇಳಿದ್ರು ಕೂಡ ಕೊಡಲಿಕ್ಕೆ ನಿಮ್ಮ ಹತ್ರ ಏನಿರ್ಬೇಕು? ಜಮಾ ಇದ್ರು ಅಷ್ಟು ಶಕ್ತಿಗಳು, ವಿಶೇಷತೆಗಳು, ಗುಣಗಳು, ಆಸ್ತಿ ಯಾರು ಕೊಟ್ಟಿರೋದು? ಬಾಬಾ ಪರಮಾತ್ಮ ಕೊಟ್ಟಿರೋದು. ಅದು ನಿಮ್ಮಲ್ಲಿ ಇದ್ದಾಗ ಅವಾಗ ನೀವು ಬೇರೆಯವರಿಗೆ ಕೊಡಲಿಕ್ಕೆ ಸಾಧ್ಯ ಅಲ್ವಾ? ಹೋಟೆಲಲ್ಲಿ ಏನು ಮೆನ್ಯೂ ಇರ್ತದಲ್ಲ, ಅದೆಲ್ಲ ರೆಡಿ ಆಗಿದ್ದಿದೆ, ಏನು ಬೋರ್ಡ್ ಹಾಕಿರ್ತಾನೆ, ಅದಾದ್ಮೇಲೆ ಅವನೇನ್ ಮಾಡ್ತಾನೆ? ಶಟರ್ಸ್ ಓಪನ್ ಮಾಡ್ತಾರೆ, ಎಲ್ಲ ರೆಡಿ ಇದೆ ಅಂತ. ಓಕೆ, ಇವತ್ತು ಉಪ್ಪಿಟ್ಟಿಲ್ಲ, ನಾಳೆ ಇಡ್ಲಿ ಇಲ್ಲ, ನಾಡಿದ್ದು ಪಲಾವ್ ಇಲ್ಲ ಅಂತಂದ್ರೆ ಆ ಹೋಟೆಲಿಗೆ ಜನ ಬರ್ತಾರೋ ಬರಲ್ವೋ? ಬರಲ್ಲ. ಬರೋದಿಲ್ಲ. ಎಲ್ಲ ರೆಡಿ ಆದ್ಮೇಲೆ ಶಟರ್ಸ್ ಓಪನ್ ಮಾಡಿದ್ರೆ ಇವಾಗ ಏನಾಗಿದೆ? ರೆಡಿ ಇದೆ. ಸರಿ. ಹಾಗಿದ್ರೆ ನಿಮ್ಮ ಹೋಟೆಲ್ ಅಂಗಡಿ ಓಪನ್ ಆಗೋದು ಯಾವಾಗ? ಹೋಟೆಲ್ ಶಟರ್ಸ್ ಓಪನ್ ಆಗೋದು ಯಾವಾಗ? ಬೆಳಿಗ್ಗೆ ಎಷ್ಟು ಗಂಟೆಗೆ? 3 ಗಂಟೆ. 3 ಗಂಟೆಗೆ ಓಪನ್ ಮಾಡೋದು ನೀವು ಕ್ಲೀನ್ ಮಾಡ್ಲಿಕ್ಕೆ, ಅಡಿಗೆ ಮಾಡ್ಲಿಕ್ಕೆ. 3 ಗಂಟೆಗೆ ಅಡಿಗೆ ಮಾಡುವಂಥವನು ಎಲ್ಲಿ ಹೋಗ್ತಾನೆ? ಹೋಟೆಲ್. ಹೋದ ತಕ್ಷಣದಲ್ಲಿ ಶಟರ್ ಓಪನ್ ಮಾಡ್ಬಿಡ್ತಾರಾ? ರೆಡಿ ಶಟರ್ ಮಾಡೋದಕ್ಕೆ ಶಟರ್ ಓಪನ್ ಮಾಡೋದು ಯಾವಾಗ? 6 ಗಂಟೆ. ರೆಡಿ ಆಯ್ತು. ರೆಡಿ ಆದ ಅಲ್ವಾ? ಓಕೆ, ನಿಮ್ ಶಟರ್ ಯಾವಾಗ ಓಪನ್ ಆಗ್ತದಾಗಿದ್ರೆ? ಬೆಳಿಗ್ಗೆ ಅಂಬರ್ತ ವೇಳೆಯಲ್ಲಿ ಅಡಿಗೆ ಮಾಡಿ ಮುರಿಲೆಲೆ ಕೇಳಿ ಯಾವಾಗ ನೀವು ಕರ್ಮಕ್ಷೇತ್ರಕ್ಕೆ ಇಳಿತೀರೋ ಆವಾಗ ನಿಮ್ ಶಟರ್ ಏನಾಗ್ತದೆ? ಓಪನ್. ಸರಿ. ನಾನು ಅಮೃತ ವೇಳೆ ಮುಗಿಸ್ತೇನೆ, ಮುರಳಿ ಓದೋದೇ ರಾತ್ರಿ 9 ಗಂಟೆಗೆ ಆ ದಿನದ್ದು. ಆಗ ನಮ್ ಶಟರ್ ಎಷ್ಟು ಗಂಟೆ ಓಪನ್ ಆಗಿರ್ತದೆ? 9 ಗಂಟೆ. ಆ ದಿನ ಪೂರ್ತಿ ನಮ್ಮ ಹೋಟೆಲ್ ಬಂದು ಜನ ಬಂದ್ಬಿಟ್ಟು ಏನ್ ನೋಡ್ಕೊಂಡು ಹೋಗ್ತಾರೆ? ಶಟರ್ಸ್. ಯಾವಾಗ್ಲೂ ಶಟರ್ ಕ್ಲೋಸ್ ಆಗಿದ್ರೆ ಜನ ನಾಳೆ ದಿನ ಬರ್ತಾರೋ ಬರಲ್ವೋ? ಬರ್ತಾರೋ? ಇಲ್ಲ ತಾನೆ. ಅದಕ್ಕೆ ಬೆಳಿಗ್ಗೆ ಅಮೃತ ವೇಳೆ ಆದ್ಮೇಲೆ ಮುರುಳಿಯನ್ನ ಕೇಳಿ ಆಮೇಲೆ ನೀವು ಕರ್ಮಕ್ಷೇತ್ರಕ್ಕೆ ಹೋದಾಗ ಆವಾಗ ನಿಮ್ಮನ್ನ ಭಗವಂತ ಯಾರಿಗೆ ಏನು ಕೊಡಬೇಕು ಅದನ್ನು ಕೊಡಲಿಕ್ಕೆ ಬಾಬಾ ನಿಮ್ಮನ್ನ ಏನ್ ಮಾಡ್ತಾರೆ? ನಿಮಿತ್ತ ಮಾಡ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಾನಸಿಕವಾಗಿ ಶಾರೀರಿಕವಾಗಿ ಎಲ್ಲಾ ಕಡೆಯಿಂದ ನನ್ನ ಮಕ್ಕಳು ಸಂಪನ್ನರು ಈಶ್ವರಿ ಸೇವೆಯನ್ನ ಮಾಡ್ಲಿಕ್ಕೆ ರೆಡಿ ಇದ್ದಾರಾ ಅಂತ ಮಕ್ಕಳನ್ನ ಬಾಬಾ ನೋಡ್ತಿದ್ದಾರೆ. ಈಗ ನೋಡಿ, ಈಗ ಈಶ್ವರಿ ಜ್ಞಾನ, ಸರಿನಾ? ಓಕೆ, ಯಾರೂ ಕೂಡ ಜ್ಞಾನದಲ್ಲಿ ಸಂಪೂರ್ಣರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಧೈರ್ಯ, ನಿಶ್ಚಯ, ವಿಶ್ವಾಸ ಬೇಕಲ್ವಾ? ಆ ಸಮಯದಲ್ಲಿ ಬಾಬನ ಇಟ್ಕೊಳ್ಳುವಂತ ಒಂದು ಧೈರ್ಯ ಇಲ್ಲ ಅಂತಂದ್ರೆ ನೀವು ಜ್ಞಾನ ಹೇಳಲಿಕ್ಕೆ ಮನಸ್ಸು ಏನಾಗ್ತಾ ಇರ್ತದೆ ಹೇಳಿ? ಅಳಕು, ಹೆದರಿಕೆ ಆಗ್ತದೆ. ಅಯ್ಯೋ, ಏನೊಂದು ಪ್ರಶ್ನೆ ಕೇಳ್ಬಿಟ್ರೆ ಏನ್ ಮಾಡೋದು? ಅರ್ಥ ಆಗಿಲ್ಲ ಅಂತ ಏನ್ ಮಾಡೋದು? ಡಕ 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 ಕೇಳೋದೇ ಏನಾಗತ್ತೆ ಅಂದ್ರೆ ಮುಖ ಎಲ್ಲ ಒಣಗುತ್ತಾ ಆಡ್ತದೆ, ಕೈ ಕಾಲೆಲ್ಲ ಆಡ್ತಾ ಇರ್ತದೆ, ಸರಿನಾ? ಆ ಕ್ವಶನ್ ಕೇಳೋರು ಏನಾದ್ರು ಗ್ರೂಪ್ ಅಲ್ಲಿ ಎದುರುಗಡೆ ಬಂದ್ಬಿಟ್ರೆ ಏನಾಗ್ಬಿಡ್ತದೆ? BP ರೇಸ್ ಆಗ್ತಾ ಇರ್ತದೆ. ಏನು ಯೋಚನೆ ಮಾಡ್ಕೊಂಡು ಬಂದಿರ್ತದೆ ಅದನ್ನು ಕೂಡ ಏನಾಗ್ಬಿಡ್ತದೆ? ಮಧ್ಯದಲ್ಲಿ ಯಾರಾದ್ರೂ ಒಂದು ಪ್ರಶ್ನೆ ಕೇಳ್ಬಿಟ್ರೆ ಅವಾಗ ಏನಾಗ್ಬಿಡ್ತದೆ? ಬೆವರು ಸುರಿಸಿ ಮೈಕೈ ಎಲ್ಲ ಏನಾಗ್ತದೆ? ನೆಂದೋಗ್ಬಿಡ್ತದೆ ಅಲ್ವಾ? ಏನಾಗಲ್ಲ. ಏನ್ ಗೊತ್ತಿರುತ್ತೋ ಅದು ಹೇಳಿದ್ರೆ ಆಯ್ತು, ಬೆವ್ರೇನ್ ಬರುತ್ತೆ. ಅದವ್ರು ಒಪ್ಕೊಳ್ಳೋದಿಲ್ವಲ್ಲ, ಅಥವಾ ವಾಪಸ್ ಮತ್ತೆ ಪ್ರಶ್ನೆಗಳನ್ನು ಕೇಳ್ತಾರಲ್ವಾ? ಇವಾಗ ನಿಮ್ಗೆ ಗೊತ್ತಾಗೋದಿಲ್ಲ, ಪಬ್ಲಿಕ್ ಅಲ್ಲಿ ಹೋಗಿ ಅವಾಗ ಗೊತ್ತಾಗ್ತದೆ. ಲೌಕಿಕದವ್ರು ಪ್ರಶ್ನೆ ಕೇಳ್ತಾರೆ ಉಲ್ಟಾ ಪಲ್ಟಾ, ಅವಾಗ ಗೊತ್ತಾಗ್ತದೆ. ಮುಖ್ಯವಾಗಿ ಯಾವಾಗ ಗೊತ್ತಾಗತ್ತೆ ಗೊತ್ತಾ? ನಿಮ್ಮ ಸ್ವಂತ ಸಂಬಂಧಿಕರಿಗೆ ನೀವು ಜ್ಞಾನ ಕೊಡ್ಲಿಕ್ಕೆ ಹೋಗಿ, ಆವಾಗ ಹೆಂಗ್ ಉಲ್ಟಾ ಪಲ್ಟಾ ಕ್ವಶನ್ ಕೇಳ್ತಾರೆ ನೋಡಿ. ಬೇರೆಯವ್ರು ಕೇಳದೆ ಇರಬಹುದು, ಅದೇ ಲೌಕಿಕದವರಿಗೆ, ಅದರಲ್ಲೂ ನಿಮ್ಮ ವಯಸ್ಸು ಚಿಕ್ಕದಿರ್ಬೇಕು, ದೊಡ್ಡವ್ರಿಗೆ ನೀವು ಜ್ಞಾನ ಕೇಳಲಿಕ್ಕೆ ಹೋಗ್ಬೇಕು. ನನ್ನಂತ ಹುಡುಗರು ನೀನು ನನ್ ಜ್ಞಾನ ಹೇಳಲಿಕ್ಕೆ ಬಂದಿದ್ಯಾ ಅಂತ ಕೇಳ್ತಾರ. ಓಕೆನಾ? ಅವಾಗ ಅವ್ರನ್ನ ನೀವು ಕನ್ವಿನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗತ್ತೆ. ಓಕೆ, ಈಗ ನೀವು ಝೂಮ್ ಅಲ್ಲಿ ಇದ್ದೀರಾ, ನೀವು ಮಾಡಿದಾಗ ನಿಮ್ಗೆ ಗೊತ್ತಾಗದೆ ಇರ್ಬೋದು, ಪ್ರಾಕ್ಟಿಕಲಿ ಮಾಡ್ಲಿಕ್ಕೆ ಹೋಗಿ, ಆವಾಗ ಗೊತ್ತಾಗ್ತದೆ. 100 ಜನರ ಎದುರುಗಡೆ, 1000 ಜನರ ಎದುರುಗಡೆಗೆ ಚಿತ್ರ ಪ್ರದರ್ಶನ ಮಾಡ್ಲಿಕ್ಕೆ ಹೋದಾಗ, ನಿಮ್ಮ ಈಶ್ವರದ ಬಗ್ಗೆ NT ನಡೀತಾ ಇದ್ದಾಗ, ಎಲ್ಲ ಒಂದು ನೆಗೆಟಿವ್ ನ್ಯೂಸ್ಗಳು ಬಂದಾಗ, ಆವಾಗ ನೀವು ಪ್ರಶ್ನೆಗಳನ್ನು ಹೇಳಲಿಕ್ಕೆ ಹೋದ್ರೆ ಜನ ಕೇಳಲಿಕ್ಕೆ ರೆಡಿ ಇರೋದಿಲ್ಲ. ಅವಾಗೇನಾಗತ್ತೆ? ಕಷ್ಟ ಆಗತ್ತೆ. साथ साथ हर एक बच्चे ने कहाँ तक सर्व खजाने जमा किए हैं उसकी रिजल्ट्स भी देख रहे थे. ಎಷ್ಟು ಸಂಪನ್ನರಾಗಿದ್ದಾರೆ ಮತ್ತು ಎಷ್ಟೆಷ್ಟು ಖಜಾನೆಗಳನ್ನ ಏನ್ ಮಾಡಿದ್ದಾರೆ? ಜಮಾ ಮಾಡ್ಕೊಂಡಿದ್ದಾರೆ. ಓಕೆ, ನಾವು ಜಮಾ ಯಾಕೆ ಮಾಡ್ಕೊಳ್ತೀವಿ? ಬಾಬನ ಮಕ್ಕಳು ಹೇಳಿ ನೋಡೋಣ. ಖಜಾನೆಗಳನ್ನ ಜಮಾ ಯಾಕೆ ಮಾಡ್ಕೊಳ್ತೀವಿ? ಕೊಡೋದಿಕ್ಕೆ, ಇನ್ನೊಬ್ರಿಗೆ. ಯಾರಿಗೆ?
ಯಾರಿಗೆ ಬೇಕಿದೆ ಯಾರಿಗೆ ಯಾವಾಗ? ಯಾರಿಗೆ ಕೊಡ್ಬೇಕು, ಯಾವಾಗ ಕೊಡ್ಬೇಕು? ಈಗ ಸಂಗಮ ಯುಗದಲ್ಲಿ ಕೊಡ್ಬೇಕು, ಎಲ್ಲರಿಗೂ ಕೊಡ್ಬೇಕು. ಹಾ. ಮುಂದೆ 21 ಜನ್ಮಕ್ಕೆ ಕೂಡಿಟ್ಕೋಬೇಕು. 21 ಜನ್ಮದ ಬಗ್ಗೆ ನೀವು ಯೋಚನೆ ಮಾಡಬಾರದು. ನಾವು ಯೋಚನೆ ಮಾಡಬೇಕಾಗಿರೋದು ಯಾವಾಗ? ಈಗ ಈಗ ಸಂಗಮ ಯುಗದಲ್ಲಿ ಅವಶ್ಯಕತೆ ಇದೆ. ನಾವೇನ್ ಮಾಡ್ತೇವೆ, ಇಲ್ಲ ಅಣ್ಣವ್ರೆ ನಮ್ಮಲ್ಲಿರುವಂಥ ಜಮಾದ ಖಾತೆ 63 ಜನ್ಮದ ಸಾಲ ತೀರಬೇಕು, 21 ಜನ್ಮಕ್ಕೆ ಉಳಿತಾಯ ಆಗ್ಬೇಕು. ಆ ರೀತಿ ಅಲ್ಲ. ಉದ್ದೇಶ ಏನಿರಬೇಕು? ಇವಾಗ ಕೊಡೋದಕ್ಕೆ. ಈಗ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಕೊಡಲಿಕ್ಕೆ ನಾನೇನಾಗಬೇಕು? ಸ್ಟಾಕ್ ಮಾಡ್ಕೊಳ್ಬೇಕು. ಮದುವೆ ಬರ್ತದೆ ಅಂತ ಎಷ್ಟು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀರಾ? ಗ್ಯಾಸ್ ಸಿಲಿಂಡರ್ ಖಾಲಿ ಆಗತ್ತಂದ್ರೆ ಎಷ್ಟು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀರಾ ಅಲ್ವಾ? ನೀರೆಷ್ಟನ್ನು ಸ್ಟಾಕ್ ಮಾಡಿ ಇಟ್ಕೊಳ್ತೀರಾ? ಮಳೆ ಬರುತ್ತೆ ಅಂದ್ರೆ ಕಟ್ಟಿಗೆನೆಷ್ಟು ಸ್ಟಾಕ್ ಮಾಡ್ಕೊಂಡಿರ್ತೀರಾ ಅಲ್ವಾ? 6 ತಿಂಗಳು ಇವಾಗೆಲ್ಲ ಹೇಳ್ತಿದಾರಲ್ಲ, ಯುದ್ಧ ನಡೀತಾ ಇದೆ, 6 ತಿಂಗಳಿಗೆ ಬೇಕಾಗಿರುವಂಥ ದಿನಸಿಯನ್ನ ಬೇಳೆಯನ್ನೆಲ್ಲ ಏನ್ ಮಾಡ್ಕೊಳ್ಳಿ, ಸ್ಟಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ವಾ? ಹಾಗೆ ಇಲ್ಲೂ ಕೂಡ ಬಾಂಬೆ ಏನ್ ಹೇಳ್ತಿದ್ರೆ, ಮಕ್ಕಳು ಎಷ್ಟು ಜಮಾ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಜಮಾ ಮಾಡ್ಕೊಳ್ಳುವಂತ ಸಮಯ ಇವಾಗ ಸಂಗಮ ಭವಿಷ್ಯದಲ್ಲಿ ನೀವು ಕೊಡಬೇಕಾಗ್ತದೆ. ಆವಾಗ ನೀವು ಜಮಾ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಕೆಲವರು ಏನ್ ಮಾಡ್ತಾರೆ, ಜಮಾ ಮಾಡ್ಕೊಳ್ತಾರೆ ಯಾವ್ದಕ್ಕೋಸ್ಕರ? ವೈಯಕ್ತಿಕಗೋಸ್ಕರ, ತಮ್ಮ ಕುಟುಂಬಕ್ಕೋಸ್ಕರ. ಉದ್ದೇಶ ಏನು ಅಂತ ನಾವು ಚೆಕ್ ಮಾಡಬೇಕಾಗತ್ತೆ. ನೀವು ಕೊಡ್ತಾ ಇದ್ದೀರಿ ಸರಿ, ಅದು ಯಾರಿಗೆ ಕೊಡ್ತಾ ಇದ್ದೀರಿ? ಸ್ವಂತಕ್ಕೋಸ್ಕರನೋ, ಶರೀರಕ್ಕೋ, ಧನಕ್ಕೋ, ಜನಕ್ಕೋ, ಪರಿವಾರಕ್ಕೋ, ಸಂಸಾರಕ್ಕೋ, ಅಥವಾ ವಿಶ್ವಕ್ಕೋ? ಸರಿ, ಸೂರ್ಯ ಬೆಳಕು ಕೊಡ್ತಾನೆ ಯಾರಿಗೆ? ವಿಶ್ವಕ್ಕೆ ವಿಶ್ವಕ್ಕೆಲ್ಲ ಹೆಲೋಜಿನ್ ಬಲ್ಬ್ ಯಾರಿಗೆ ಬೆಳಕು ಕೊಡುತ್ತದೆ? ಮನೆಯಲ್ಲಿ ಮಾತ್ರ. ಒಂದು ಏರಿಯಾಕ್ಕೆ ಹೆಲೋಜಿನ್ ಕೊಡೋದು, ಒಂದು ಏರಿಯಾಕ್ಕೆ ಅಲ್ವಾ? 0 ಕ್ಯಾಂಡ್ಲ ಬಲ್ಬು ಮನೆಗೆ ಮನೆಗಲ್ಲ, ಕೇವಲ ಒಂದು ಬುಕ್ಕಿಗೆ. ಹಳೆ ಕಾಲದಲ್ಲಿ ನಿಮ್ಗೆ ಗೊತ್ತಾ, ಒಂದು ಬುಕ್ಕಿಗೆ ಮಾತ್ರ ಬಲ್ಬ್ ಇಟ್ಕೊಂಡ್ಬಿಟ್ಟು ನಾವೇನ್ ಮಾಡ್ತಿದ್ವಿ, ಓದ್ತಾ ಇದ್ವಿ ಅಲ್ವಾ? ಓಕೆ, ಚಿಮಣಿ ದೀಪ ಯಾರಿಗೆ ಬೆಳಕು ಕೊಡ್ತದೆ? ಮನೆಗೆ. ಆ ಚಿಮಣಿ ದೀಪ ಇದೆಲ್ಲ ಸುತ್ತಲಿಗೆ ಮಾತ್ರ, ಅದು ಮೇಲ್ಗಡೆ ಹೋಗ್ಬಿಟ್ಟು ಸ್ಲ್ಯಾಪಿಗೆ ಹೋಗ್ಬಿಟ್ಟು ತಲುಪಿರೋದಿಲ್ಲ ಅದು ಬೆಳಕು. ಓಕೆ, ಎಲ್ಲಾನು ಕೂಡ ದೀಪ ಹೌದು ಅಲ್ವೋ? ಹೌದು. ಎಲ್ಲಾನು ಬೆಳಕು ಕೊಡ್ತಾ ಇದೆಯಲ್ವೋ? ಕೊಡ್ತಾ ಇದೆ. ಅದ ಏರಿಯಾ ಡಿಫ್ರೆನ್ಸ್ ಹೌದು ಅಲ್ವೋ? ಸೂರ್ಯ, ಬಲ್ಬು, ಚಿಮಣಿ ದೀಪ ಎಲ್ಲದೂ ಕೂಡ ಏನಾಗಿದೆ? ಅದರ ಪ್ರಕಾಶತೆಯಲ್ಲಿ ವ್ಯತ್ಯಾಸ ಇದೆ. ಹಾಗೆ ನಾವೆಲ್ಲರೂ ಕೂಡ ದೀಪನೇ, ಆದ್ರೆ ನಮ್ಮಲ್ಲಿ ಎಷ್ಟು ಪ್ರಕಾಶತೆ ಇದೆ ಅಂತ ನಮ್ಮನ್ನು ನಾವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಅದಕ್ಕೆ ಮಕ್ಕಳಲ್ಲಿ ಬೇರೆಯವರಿಗೋಸ್ಕರ ಕೊಡಲಿಕ್ಕೆ ಈಶ್ವರೀಯ ಶಕ್ತಿಗಳು ಎಷ್ಟು ಜಮಾ ಇದ್ದಾವೆ ಅಂತ ಅದರ ಫಲಿತಾಂಶವನ್ನ ಬಾಬಾ ಏನ್ ಮಾಡ್ತಿದಾರಂತೆ, ನೋಡ್ತಾ ಇದ್ರಂತೆ. ಖಜಾನೆ तो बाप दादा द्वारा बहुत अविनाशी प्राप्त हुए हैं. ಬಾಪ್ ದಾದಾರವರ ಮೂಲಕ ಖಜಾನೆಗಳು ತುಂಬಾ ಪ್ರಾಪ್ತಿಯಾಗಿದ್ದಾವೆ. ಇಲ್ಲಿ ಬಾಬಾ ಎಲ್ಲಿಗೆ ಬಂದ್ರು ಅಂತಂದ್ರೆ, ಖಜಾನೆ ಅಂದ ತಕ್ಷಣ ನಾವೇನು ಯೋಚನೆ ಮಾಡ್ತೀವಿ? ಇಲ್ಲ, ಬಿಲ್ಡಿಂಗ್ ಇದೆ, ಫರ್ನಿಚರ್ ಇದೆ, ಕಾರುಗಳಿದಾವೆ, ಬಟ್ಟೆ ಇದಾವೆ, ಬಂಗಾರ ಇದಾವೆ ಅಂತ ಹೇಳ್ತೇವೆ. ಆ ಖಜಾನೆನ ಬಾಬಾ ಹೇಳೋದು? ಮತ್ತೆ ಯಾವ ಖಜಾನೆ ಬಾಬಾ ಹೇಳೋದು? ಶಕ್ತಿ, ಜ್ಞಾನದ ಖಜಾನೆ, ಸಮಯ, ಸಂಕಲ್ಪ, ಸಮಯ ಖಜಾನೆನ? ಸಮಯ ಖಜಾನೆ ಹೌದು, ಅದು ಸ್ಟಾಕ್ ಮಾಡಿಟ್ಕೊಳ್ಲಿಕ್ಕಾಗತ್ತಾ ನೀವು ಸಮಯವನ್ನ? ಸಂಕಲ್ಪ ಸ್ಟಾಕ್ ಮಾಡಿ. ಖಜಾನೆ ಜಮಾ ಅಂತಂದೇನು, ಅಲ್ಲಿ ಸ್ಟಾಕ್ ಮಾಡಿಟ್ಕೊಳ್ಬೇಕು. ಸಮಯವನ್ನ ಸದುಪಯೋಗ ಮಾಡ್ಕೊಳ್ಬಹುದು, ಸಫಲ ಮಾಡ್ಕೊಳ್ಬಹುದು. ಖಜಾನೆ ಯಾವುದು? ಅದು ಸ್ಟಾಕ್ ಮಾಡಿಟ್ಕೊಳ್ಳುವಂಥದ್ದು ಯಾವುದು? ಪರಮಾತ್ಮನ ಗುಣಶಕ್ತಿ. ಓಕೆ, ಒಂದು ಪ್ರಶ್ನೆ. ಜ್ಞಾನವನ್ನ ಸ್ಟಾಕ್ ಮಾಡಿ ಇಟ್ಕೊಳ್ಬೇಕು, ಅಥವಾ ಜ್ಞಾನದಿಂದ ಕರ್ಮವನ್ನ ಮಾಡಿ ಕರ್ಮದ ಫಲವನ್ನ ಸ್ಟಾಕ್ ಮಾಡಿ ಇಟ್ಕೊಳ್ಬೇಕು? ಕರ್ಮದ ಫಲವನ್ನು. ವ್ಯತ್ಯಾಸ ಗೊತ್ತಾಯ್ತಾ ನಿಮಗೆ? ಹೌದಣ್ಣ. ಈಗ ಮದುವೆ ಬಂದಿರ್ತಾರೆ, ಬಂದವರಿಗೆ ಪುರಿ ಮಾಡೋದು ಹೇಗೆ, ಪಲಾವ್ ಮಾಡೋದು ಹೇಗೆ, ಬಂದವರಿಗೆಲ್ಲ ತಿಂಡಿ ಕುಳಿಸ್ಬಿಟ್ಟು ಹೆಂಗ ಮಾಡೋದು ಅಂತ ಜ್ಞಾನ ಹೇಳ್ತಾ ಹೋಗಿ ಅವರಿಗೆ. ಯಾರಿಗೆ? ತಿಂಡಿ ತಿನ್ಲಿ ಕುಂತಿರ್ತಾರಲ್ಲ ಅವ್ರಿಗೆ ಜ್ಞಾನ ಹೇಳಿ. ದೊಡ್ಡದೊಂದು ಬೋರ್ಡ್ ತಗೊಂಡು ಬಂದು ಸ್ಕ್ರೀನ್ ತಂದ್ಬಿಟ್ಟು, ನೋಡಿ ಪುರಿಯನ್ನ ಹಿಂಗೆ ಮಾಡಬೇಕು ಹೇಳಿ. ಇನ್ನೊಂದು ರೆಡಿಮೇಡ್ ಪುರಿ ಕೊಡಿ. ಜ್ಞಾನ ಇದೆ ನಿಮ್ಮ ಹತ್ರ, ಅದು ಜನರೇ ಜ್ಞಾನ ಕೇಳ್ತಾರೋ ಅಥವಾ ಜ್ಞಾನದಿಂದ ಮುಂದೆ ಬರೋದು ಪ್ರಾಡಕ್ಟ್ ಅನ್ನ ಕೇಳ್ತಾರೋ? ಪ್ರಾಡಕ್ಟ್.
ಹಾಗಿದ್ರೆ ನಮ್ಮ ಹತ್ರ ಜ್ಞಾನ ಧನ ಇರಬೇಕು, ಅಥವಾ ಜ್ಞಾನ ಸ್ವರೂಪದಿಂದ ಅದರಿಂದ ಬರುವಂತಹ ಒಂದು ಕರ್ಮದ ಫಲ ಸ್ಟಾಕ್ ಇಟ್ಕೊಳ್ಬೇಕು. ಕರ್ಮದ ಫಲ. ಯಾಕೆ ಜ್ಞಾನ. ಬಾಬಾ ಈ ಮಾತನ್ನು ಹೇಳ್ತಿದ್ದಾರೆ ಹೇಳಿ ನೋಡೋಣ. ನೀವು ಬೇರೆಯವರಿಗೆ ಜ್ಞಾನ ಹೇಳಿದ್ರೂ ಸಹ ಆ ಜ್ಞಾನದ ಪರಿಣಾಮ ಏನಿದೆ, ಫೈನಲ್ ಪ್ರಾಡಕ್ಟ್ ಅನ್ನ ನೀವು ಸಾಧನೆ ಮಾಡಿ, ನೀವು ಅಡಿಗೆ ಮಾಡಿ, ನೀವು ತಿಂದು ಜನರಿಗೆ ತಿನ್ನಿಸಿ ರುಚಿಯನ್ನ ಕೊಟ್ಟು ಆಮೇಲೆ ಅವ್ರಿಗೆ ಏನ್ ಮಾಡ್ಬೇಕಾಗತ್ತೆ, ಜ್ಞಾನವನ್ನ ಹೇಳ್ಬೇಕು. ತಿಳಿಸಬೇಕಾಗ್ತದೆ. ಇನ್ನೊಂದು ಬಾಬಾ ಮುಂದೆ ಏನ್ ಹೇಳ್ತಾರೆ, ಇನ್ನು ಮುಂದೆ ಬರುವಂತ ಆತ್ಮಗಳು ಜ್ಞಾನ ಕೇಳುವಂತ ಆತ್ಮಗಳು ಅಲ್ಲ. ಅವ್ರ ಯಾವ ಆತ್ಮಗಳು? ರೆಡಿಮೇಡ್. ರೆಡಿ. ಇನ್ಸ್ಟೆಂಟ್. ಸ್ಟೋರ್ ಸರಿ. ಮಾಡ್ಲಿಕ್ಕೆ. ನಿಮಗೊಂದು ಪ್ರಶ್ನೆ. ನೀವು ಚಿಕ್ಕವರಿದ್ದಾಗ ನಿಮ್ಮ ಅಪ್ಪ ಅಮ್ಮ ಅಥವಾ ವಿಶೇಷವಾಗಿ ಅಮ್ಮ ಅಡಿಗೆ ಮಾಡಲಿಕ್ಕೆ ನಿಮ್ಗೆ ಕಲ್ಸ್ಕೊಟ್ಟಿದಾರೋ ಇಲ್ವೋ? ಹೌದು ನೀವು ಕಲ್ತಿದ್ದೀರೋ ಇಲ್ವೋ? ಹೌದು. ನಿಮ್ಗೆ ಅಡಿಗೆ ಮಾಡ್ಲಿಕ್ಕೆ ಬರತ್ತೋ ಬರಲ್ವೋ? ಬರುತ್ತೆ. ಬೇರೆಯವ್ರಿಗೆ ಮಾಡಿ ಬಡಿಸ್ತಿರೋ ಇಲ್ವೋ? ಬಡಿಸ್ತೀವಿ. ಬಡಿಸ್. ಈಗಿನ ಜನರೇಷನ್ ಅವ್ರಿಗೆ ಕೇಳಿ, ಏನಂತ, ಅಡಿಗೆ ಮಾಡ್ಲಿಕ್ಕೆ ಬರತ್ತಾ? ಬರತ್ತಾ? ನೀವು ಇಲ್ಲ. ಮಕ್ಕಳನ್ನ ಕರೀರಿ, ನಾನು ಅಡಿಗೆ ಮಾಡೋದನ್ನ ಕಲಿಸ್ತೇನೆ ಬನ್ನಿ ಅಂದ್ರೆ ಬರ್ತಾರಾ? ಇಲ್ಲ. ರಂಗೋಲಿ ಹಾಕ್ಲಿಕ್ಕೆ ಕಲಿಸ್ತೇನೆ ಬನ್ನಿ ಅಂದ್ರೆ ಬರ್ತಾರಾ? ಇಲ್ಲ. ಯಾಕೆ ಬರೋದಿಲ್ಲ? ರೆಡಿಮೇಡ್ Time ಸಿಗುತ್ತೆ. ಜೊಮ್ಯಾಟೊದಲ್ಲಿ ಸಿಗ್ತದೆ, ಬೇಕರಿಯಲ್ಲಿ ಸಿಗ್ತದೆ, ಆನ್ಲೈನಲ್ಲಿ ಸಿಗ್ತದೆ. ನನ್ನ ಕೈಯಲ್ಲಿ ಮೊಬೈಲ್ ಇದ್ರೆ ಆಯ್ತು, ನಾನು ಯಾಕೆ ಕಲಿಬೇಕು? ಇವಾಗ ಏನಾಗ್ತದೆ, ರೆಡಿಮೇಡ್ ಕ್ಯಾಟ್ರಿಂಗ್. food. ಪ್ರಪಂಚ ಅಲ್ವಾ? ರೆಡಿಮೇಡ್ ಪ್ರಪಂಚ ಆಗಿರುವಂತ ಕಾರಣದಿಂದ ಮನೆಗಳಿಗಿಂತ ಹೋಟೆಲ್ಗಳು ಏನಾಗ್ಬಿಟ್ಟಿದಾವೆ? ಜಾಸ್ತಿ ಯಾಕಂದ್ರೆ ಮನೇಲಿ ಅಡಿಗೆ ಮಾಡೋದು ಏನಾಗ್ಬಿಟ್ಟಿದೆ, ಸ್ಟಾಪ್ ಆಗಿ ಕಡಿಮೆ ಆಗಿದೆ. ಒಂದೇ ಹೊರಗಡೆ ಹೋಗ್ಬಿಟ್ಟು ತಿನ್ನೋದು, ಇಲ್ಲ ಮನೆಗೆ ತರಿಸ್ಬಿಡೋದು. ತರಿಸ್ಬಿಟ್ಟು ತಿನ್ನೋದು ಅಲ್ವಾ? ಹಾಗಂತ ಅವರಲ್ಲಿ ಎಷ್ಟು ಜ್ಞಾನ ಇರ್ತದೆ ಗೊತ್ತಾ? ಎಷ್ಟು ಜ್ಞಾನ ಇರ್ತದೆ? ಇಲ್ಲಿ ಉಪ್ಪು ಸರಿ ಇಲ್ಲ, ಖಾರ ಸರಿ ಇಲ್ಲ ಅಂತ ಕಾಮೆಂಟ್ಸ್ ಮಾಡ್ಲಿಕ್ಕೆ ಬೇಕಾದ ಸ್ಟಡಿ ಇರ್ತಾರ ಅಲ್ವಾ? ನೀವೇನಾದ್ರೂ ಸ್ವಲ್ಪ ತಳ ಹಿಡಿದಿರೋದನ್ನ ತಿಂತೀರಾ, ನಿನ್ನೆದನ್ನ ತಿಂತೀರಾ, ಅವ್ರು ತಿನ್ನೋದಿಲ್ಲ. ಯಾಕೆ ದುಡ್ಡು ಕೊಡ್ಲಿಲ್ವಾ? ನಾವ್ಯಾಕೆ ತಂಗಳನ್ನ ತಿನ್ಬೇಕು ಅಂತ ಹೇಳ್ತಾರ, ಹೌದು ಅಲ್ವೋ? ಕಾಮೆಂಟ್ಸ್ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಹಾಗಂತ ಅಡಿಗೆ ಮಾಡ್ಲಿಕ್ಕೆ ರೆಡಿ ಇರ್ತಾರ? ಇಲ್ಲ. ಇಲ್ಲ. ಅಡಿಗೆ ಕಷ್ಟ ಯಾವಾಗ ಗೊತ್ತಾಗ್ತದೆ? ಅವ್ರು ಮಾಡಿದಾಗ. ಹೋಟೆಲ್ ಬಂದಾದಾಗ. ಅಮ್ಮ ಒಂದಿನ ಇರಬಾರ್ದು, ಲೇಟ್ ಆಗ್ಬಿಟ್ಟು ಬರಬೇಕು, ಸರಿನಾ? ಸಿಲಿಂಡರ್ ಎಲ್ಲ ಖಾಲಿ ಆಗಿರ್ಬೇಕು, ಎಲ್ಲಾ ಹೋಟೆಲ್ಗಳು ಬಂದಾಗಿರ್ಬೇಕು, ಇವ್ರು ಅಡಿಗೆ ಮಾಡ್ಲಿಕ್ಕೆ ಹೋಗ್ಬೇಕು. ಹೋದಾಗಲ್ಲಿ ಸಿಗಲ್ಲ. ತಳ ಹಿಡಿಬೇಕು, ವಾಸನೆ ಬರಬೇಕು, ಅದನ್ನ ಇವ್ರು ತಿನ್ಬೇಕು. ಅವಾಗ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಗೊತ್ತಾಗ್ತದೆ. ಅದಕ್ಕೆ ಹೇಳ್ತಾರೆ ಮಾಡಿದ್ದುಣ್ಣು, ಆದಾಯ. ಅದಕ್ಕೆ ಹೇಳ್ತಾರೆ ಅನುಭವ ಅಂತ. ಅದಕ್ಕೆ ಆದ್ಮೇಲೆ ಬರೀ ಜ್ಞಾನ ಇದ್ರೆ ಆಗೋದಿಲ್ಲ, ಜ್ಞಾನ ಧನ ಅಲ್ಲ. ಆ ಜ್ಞಾನ ಧನವನ್ನ, ಓಕೆ, ನಿಮ್ಮ ಹತ್ರ MBBS ಡಿಗ್ರಿ ಇದೆ, MD ಡಿಗ್ರಿ ಇದೆ, LLB ಡಿಗ್ರಿ ಇದೆ. ಡಿಗ್ರಿ ಇದ್ದ ಮಾತ್ರಕ್ಕೆ ನಿಮ್ಮ ಹತ್ರ ಸಂಪಾದನೆ ಇದೆ ಅಂತ ಅರ್ಥನಾ? ಇಲ್ಲ. ನಿಮ್ಮ ಹತ್ರ ಜ್ಞಾನ ಇದೆ ತಾನೆ? ಜ್ಞಾನ ಇದೆ ಅದಕ್ಕೆ ಸರ್ಟಿಫಿಕೇಟ್ ಪ್ರೂಫ್ ಕೂಡ ಇದೆ, ಮಾರ್ಕ್ಸ್ ಕೂಡ ತಗೊಂಡಿದ್ದೀರಿ. ಆದ್ರೆ ಆ ಜ್ಞಾನವನ್ನ ಹಣದಲ್ಲಿ ಕನ್ವರ್ಷನ್ ಮಾಡ್ಬೇಕಲ್ವಾ? ಬಿಲ್ಡಿಂಗಿನ ರೂಪದಲ್ಲೋ, ಬಂಗಾರದ ರೂಪದಲ್ಲೋ, ಫರ್ನಿಚರ್ ರೂಪದಲ್ಲೋ, ಬ್ಯಾಂಕ್ ಬ್ಯಾಲೆನ್ಸಿನ ರೂಪದಲ್ಲೋ, ಹಣದ ರೂಪದಲ್ಲೋ ಅದನ್ನೇನ್ ಮಾಡ್ಬೇಕು? ಜ್ಞಾನವನ್ನ ಧನದಲ್ಲಿ ಕನ್ವರ್ಷನ್ ಮಾಡಬೇಕಾಗ್ತದೆ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ ಶಕ್ತಿಗಳು ಯಾವಾಗ ಬರ್ತವೆ? ಶರೀರ ಶಕ್ತಿ ಯಾವಾಗ ಜ್ಞಾನ ಬರ್ತವೆ? use. ಊಟ ಮಾಡಿದಾಗ ಶಕ್ತಿ ಬರುತ್ತೆ. ಕೆಲವೊಂದ್ಸಲ ಮಜಾ ಏನು ಗೊತ್ತಾ, ಆಹಾರ ತಿಂದು ಕೂಡ ಶರೀರದಲ್ಲಿ ಜೀರ್ಣನೇ ಆಗೋದಿಲ್ಲ, ಒಳಗಡೆ ಜೀರ್ಣಕ್ರಿಯೆ ಸರಿ ಇರೋದಿಲ್ಲ. ಅಥವಾ ಆಹಾರ ತಿಂದ್ಬಿಟ್ಟು AC ತಣ್ಣ ಕುತ್ಕೊಂಡ್ಬಿಡೋದು, ಆವಾಗಲೂ ಕೂಡ ಜೀರ್ಣ ಆಗೋದಿಲ್ಲ. ಆಗುತ್ತೆ. ಜೀರ್ಣ ಆಗಿಲ್ಲ ಅಂದ್ರೆ ತಿಂದಿರುವಂತ ಆಹಾರ ಶಕ್ತಿಯಾಗಿ ಪರಿವರ್ತನೆ ಆಗತ್ತಾ? ಆಗಲ್ಲ. ಆಗಲ್ಲ. ತಿಂತಾ ಇರೋದು ಕೆಲಸನೇ ಮಾಡುವಂಗಿಲ್ಲ, ಆವಾಗ ಶಕ್ತಿಯಾಗಿ ಪರಿವರ್ತನೆ ಆಗತ್ತಾ? ಇಲ್ಲ. ಇಲ್ಲ ತಾನೆ? ಅವಾಗ ಶರೀರಕ್ಕೆ ಆಹಾರ ಬೇಕು, ಶರೀರಕ್ಕೆ ಶಕ್ತಿ ಬೇಕು. ಶಕ್ತಿ. ಶಕ್ತಿ. ಶಕ್ತಿ ಬೇಕು ತಾನೆ? ಅವಾಗ ಆ ಸಿಸ್ಟಮ್ ಎಲ್ಲ ಏನಾಗಿರ್ಬೇಕು?
ಕರೆಕ್ಟ್ ಆಗಿರ್ಬೇಕಾಗ್ತದೆ. ಇಲ್ಲ ಅಂದ್ರೆ ಆಹಾರ ಒಂದ್ ಕಡೆಯಿಂದ ತಿಂದ್ವಿ, ಇನ್ನೊಂದ್ ಕಡೆ ಆಹಾರ ಹೋಯ್ತು ಅಷ್ಟೇ ಬಿಟ್ರೆ ಶರೀರಕ್ಕೆ ಏನು ಬೇಕು ಅದೇನಾಗೋದಿಲ್ಲ, ಸಿಕ್ಕಿರೋದಿಲ್ಲ. ಹಾಗೆ ಬಾಬಾ ಹೇಳ್ತಾರೆ ಬರೀ ಜ್ಞಾನದಿಂದ ಆಗೋದಿಲ್ಲ ಆತ್ಮೇರೆ, ಜ್ಞಾನಕ್ಕೆ ಸಮರ್ಪಕವಾದಂತ ಯೋಗನು ಮಾಡ್ಬೇಕು. ಕಾರ್ಯನೂ ಕೂಡ ಮಾಡ್ಬೇಕಾಗತ್ತೆ. ಅವ ಕಾರ್ಯ ಸಾಧನೆ ಆದ ಮೇಲೇನೆ ಅದೇನಾಗತ್ತೆ, ಫಲ ಹೇಳುವಂಥದ್ದು ಸಿಗತ್ತೆ. ಅರ್ಥ ಆಯ್ತಾ? ಅದಕ್ಕಾಗಿ ಕಾರ್ಯ ಸಾಧನೆಯನ್ನ ಮಾಡಿ. ಯಾಕಂದ್ರೆ ನಾವು ನೋಡಿದೀವಿ ಬಾಬಾರ ಮನೆಯಲ್ಲಿ ತುಂಬಾ ಜನ ಸೇವೆಯನ್ನ ಮಾಡ್ತಾರೆ, ಆದ್ರೆ ಆಂತರಿಕವಾಗಿ ಖುಷಿ ಗೊತ್ತಿಲ್ಲ ಅಲ್ವಾ. ಧನ ಸೇವೆ ಮಾಡ್ತಾರೆ, ತನುವಿನ ಸೇವೆ ಮಾಡ್ತಾರೆ, ವಾಚ ಸೇವೆ ಮಾಡ್ತಾರೆ, ಆದರೆ ಯೋಗ ಮಾಡಲಿಕ್ಕೆ ಆಗದೆ ಇರುವಂತ ಕಾರಣದಿಂದ, ಅದರ ಕಡೆ ಗಮನ ಇಲ್ಲದೆ ಇರುವಂತ ಕಾರಣದಿಂದ, ವಿಧಿವತ್ತಾಗಿ ಇಲ್ಲದೆ ಇರುವಂತ ಕಾರಣದಿಂದ ಈಶ್ವರ ಜೀವನದಲ್ಲಿ ಅವರಿಗೆ ಸುಖ, ನೆಮ್ಮದಿ, ಸಂತೃಪ್ತತೆ ಇರೋದಿಲ್ಲ. ಇನ್ನೊಂದು ಕಾರಣ ಏನು ಅಂತಂದ್ರೆ, ಎಲ್ಲವನ್ನು ಮಾಡ್ತಾರೆ, ಫಲವನ್ನ ತಾವು ಮಾತ್ರ ತಿಂತಾರೆ, ಬೇರೆಯವರಿಗೆ ಕೊಡಲ್ಲ. ಕೊಡೋದಿಲ್ಲ. ಆವಾಗ ಅವರು ಕೂಡ ಸಂತೃಪ್ತರಾಗ್ಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಅಲ್ವಾ. ಎಷ್ಟು ಮಜಾ ಗೊತ್ತಾ ಆದ್ಮೇಲೆ. ನಿಮ್ಮಲ್ಲಿ 3 ರೊಟ್ಟಿನೇ ಇರ್ಲಿ, 2 ರೊಟ್ಟಿ ತಿನ್ಬಿಟ್ಟು ಸಂತೃಪ್ತರಾಗ್ಬಿಟ್ಟು 1 ರೊಟ್ಟಿ ಯಾರಿಗೂ ಒಬ್ರಿಗೆ ಕೊಡಿ, ಅವನು ಎಷ್ಟು ಖುಷಿ ಕೊಡ್ತಾನೆ ಗೊತ್ತಾ. ಆವಾಗ ನಿಮ್ಗೆ ಹೇಳ್ತೇನೆ ನಾನು, 3 ರೊಟ್ಟಿ ತಿಂದು ನಿಮ್ ಹೊಟ್ಟೆ ತುಂಬೋದ್ಕಿಂತ ಅವನು ತಿಂದಾಗ ಕೊಡುವಂತ ಆಶೀರ್ವಾದ ಇದೆಯಲ್ಲ, ಆಶೀರ್ವಾದದಿಂದ ಆತ್ಮದ ಮತ್ತು ಮನಸ್ಸಿನ ಹೊಟ್ಟೆ ಏನಾಗತ್ತೆ, ತುಂಬ. ಯಾವುದು ಶ್ರೇಷ್ಠ? ಅದೇ ಶ್ರೇಷ್ಠ. ಬೇರೆಯವ್ರು ಕೊಟ್ಟು ತಿಂದು ಬೇರೆಯವ್ರು ಅಲ್ವಾ? ಕೊಟ್ಟದ್ದು. ಸರಿ, ಮಜಾ ಏನು ಗೊತ್ತಾ, ಕರೆಕ್ಟ್ ಆಗಿ ಯೋಚನೆ ಮಾಡಿ. ನಿಮ್ಮನೇಲಿ ಎಷ್ಟು ರೊಟ್ಟಿ ಇದೆ? 3 ರೊಟ್ಟಿ. ನಿಮ್ಗೆ ಎಷ್ಟು ರೊಟ್ಟಿ ಬೇಕು? 2 ಎರಡು. ನಿಮ್ಗೆ 3 ಬೇಕು, ನಿಮ್ಗೂ 3 ಬೇಕು, ಸರಿನಾ? ನೀವೇನ್ ಮಾಡ್ರಿ, ಅದರಲ್ಲಿ 1 ರೊಟ್ಟಿಯನ್ನ ಉಳಿತಾಯ ಮಾಡಿ, ಯಾರೊಬ್ರು ಬೇಡ್ತಾ ಇದ್ದಾರೆ ಅಂತ ಏನ್ ಮಾಡಿದ್ರಿ, ಅವರಿಗೆ ಆ ರೊಟ್ಟಿಯನ್ನ ಕೊಟ್ರಿ. ಯಾವ ರೊಟ್ಟಿ ಕೊಟ್ಟಿದ್ದೀರಿ? ನಿನ್ನೆ ಮಾಡಿರೋ ರೊಟ್ಟಿ. ಯಾವ ರೊಟ್ಟಿ? ನೆನ್ನೆ ಮಾಡಿರೋ ರೊಟ್ಟಿ. ಭಗವನ್ ಆಶೀರ್ವಾದ ಕೊಡ್ತಾನೋ ಕೊಡಲ್ವೋ? ಕೊಡಲ್ಲ. ಯಾಕೆ ಕೊಡಲ್ಲ? ನೆನ್ನೆ ರೊಟ್ಟಿ ನಿನ್ನೆ ರೊಟ್ಟಿ ಕೊಟ್ಟರು ಕೂಡ ಅವ್ರಿಗೆ ಅವಶ್ಯಕತೆ ಇದ್ದಾಗ ನೀವು ಕೊಟ್ಟಿದ್ದೀರಲ್ವಾ? ಕೊಟ್ಟಿದ್ದೀರಿ ತಾನೆ? ಕೊಟ್ಟಿದ್ದೀವಿ. ಅವನಿಗೆ ಗೊತ್ತಿಲ್ಲ ನಿನ್ನೆ ರೊಟ್ಟಿನ ಇವತ್ತಿನ ರೊಟ್ಟಿ ಅಂತ, ನಿಮ್ಗೆ ಮಾತ್ರ ಗೊತ್ತು. ಹೌದು. ಅವನ ಆಶೀರ್ವಾದ ಕೊಡ್ತಾನೋ ಕೊಡಲ್ವೋ? ಕೊಡ್ತಾನೆ. ಕೊಡ್ತಾನೆ. ಸರಿ, ನೆಕ್ಸ್ಟ್. ನಿಮ್ಮ ಮಗಳು ಯಾರೋ ಮಗಳು. ಮಗಳೇ. ಬಿಸಿ ಬಿಸಿ ಮಾಡಿ ನೀವು ಎಣ್ಣೆ ಹಾಕೊಂಡು ತಿಂದಿದ್ದೀರ ರೊಟ್ಟಿ, ಅವ್ರಿಗೆ ತುಪ್ಪದಲ್ಲಿ ರೊಟ್ಟಿಯನ್ನ ಮಾಡ್ಬಿಟ್ಟು ಕೊಡೋದು. ಯಾರಿಗೆ? ಮಗಳಿಗೆ. ಮಗಳು ಏನಂತಾರೆ, ಅಮ್ಮ ಇದು ಸರಿ ಇಲ್ಲ, ಹೋಟೆಲಿನ ರೊಟ್ಟಿ ಚೆನ್ನಾಗಿರ್ತದೆ ಅಂತ ತೆಗೆದು ಪಕ್ಕದಲ್ಲಿ ಇಡ್ತಾರೆ. ಆವಾಗ ನಿಮ್ಮ ಮನಸ್ಸಿನ ಹೊಟ್ಟೆ ತುಂಬಿ ತುಳುಕ್ತಾ ಇರ್ತದೋ ಇಲ್ವೋ? ಇಲ್ಲ. ಇಲ್ಲ. ತುಪ್ಪದ ರೊಟ್ಟಿ ಮಾಡ್ಕೊಟ್ಟಿದ್ದೀರಲ್ವಾ, ಮಗಳು ಬಿಸಿ 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 ಮಾಡಿಕೊಟ್ಟಿದ್ದೀರಲ್ವಾ, ಚೆನ್ನಾಗಿಲ್ಲ. ನಿಮ್ಮ ಹೊಟ್ಟೆಯನ್ನು ಉಪವಾಸ ಇಟ್ಬಿಟ್ಟು ಕೊಟ್ಟಿದ್ದೀರಲ್ವಾ, ಆದರೆ ಅವರು ನಿಮಗೆ ಆಶೀರ್ವಾದ ಕೊಟ್ಟಿಲ್ಲ. ಇಲ್ಲ. ಅವಾಗ ನಿಮ್ಮ ಮಗಳಾದ್ರೂ ಕೂಡ ಆ ಕರ್ಮದ ಫಲದಿಂದ ಆತ್ಮ ಸಂತೃಪ್ತ ಆಗಲ್ಲ. ಇಲ್ಲ. ನೀವು ಕೊಟ್ಟಿರುವಂತ ಪ್ರಾಡಕ್ಟ್ ಅವರಿಗಿಂತ ಇದು ಚೆನ್ನಾಗಿದೆ, ಹೌದು, ಆದರೆ ಅವರಿಗೆ ಆ ಹಸಿವು ಇಲ್ಲ. ಇಲ್ಲ. ತಾಯಿ ಕೊಟ್ಟಿರುವಂತ ಆಹಾರದ ಬೆಲೆ ಅವರಿಗಿನ್ನೂ ಗೊತ್ತಿಲ್ಲ. ಅಲ್ವಾ ಆತ್ಮೀಯರೇ? ಇವತ್ತು ಪ್ರಪಂಚದಲ್ಲಿ ಅದೇ ತಾನೇ ಆಗ್ತಾ ಇದೆ. ಹೌದು. ಮಕ್ಕಳಿಗೆ ತಾಯಿಯ ಊಟ ಬೇಡ, ಅವ್ರಿಗೆ ಯಾವ ಊಟ ಬೇಕೋ? ಹೊರಗಿನ ಊಟ ಬೇಕು. ಹೋಟೆಲಿನ ಊಟ ಬೇಕಾಗಿದೆ. ಅದಕ್ಕಾಗಿ ಅವರಿಂದ ನಮ್ಗೆ ಆಶೀರ್ವಾದ ತೆಗೆದುಕೊಳ್ಳಿಕ್ಕೆ ಸಾಧ್ಯ. ಆದ್ಮೇಲೆ ನಾವ್ ಯಾರಿಗೆ ಕೊಡಬೇಕು? ಬೇರೆಯವ್ರು. ಅದಕ್ಕೆ ನಾವು ಸ್ಕೂಲಲ್ಲಿ ಹೋದಾಗ ಬೋರ್ಡ್ ಮೇಲೆ ಗಾದೆ ಮಾತನ್ನ ಬರ್ದಿದ್ರು. ಏನಿರ್ತಾರೆ ಅಂತಂದ್ರೆ, ದುಡಿದು ತಿಂದ ರೊಟ್ಟಿಯ ರುಚಿಯು ದೇವಲೋಕದ ಅಮೃತಕ್ಕೂ ಚೆನ್ನ ಅಂತ. ಹೌದು. ಚೆನ್ನಾಗಿ ತೋಟಕ್ಕೆ ಅಥವಾ ಹೊಲಕ್ಕೆ ಹೋಗ್ಬಿಟ್ಟು ಬೆವರು ಸುರಿಸ್ಬಿಟ್ಟು ದುಡ್ಕೊಂಡು ಹೊಟ್ಟೆ ಹಸ್ಕೊಂಡು ಬನ್ನಿ, ಅವರಿಗೆ ಊಟವನ್ನ ಕೊಟ್ಟಾಗ ದೇವಲೋಕದ ಅಮೃತಕ್ಕಿಂತ ಶ್ರೇಷ್ಠ. ಈಗಿನ ಜನರೇಷನ್ ಏನ್ ಮಾಡ್ತಾರೆ ಅಂತಂದ್ರೆ, ಮ್ಯಾಗಿ ಅಂತೆ, ಡೈರಿ ಮಿಲ್ಕ್ ಅಂತೆ, ಚಾಕ್ಲೇಟ್ ಅಂತೆ, ಕುರ್ಕುರಿ ಅಂತೆ, ಬಿಸ್ಕಿಟ್ ಅಂತೆ ತಿಂತಾ ಇರ್ತಾರೆ. ಹೊಟ್ಟೆ ಏನಾಗಿರ್ತದೆ? ಫುಲ್ ಆಗಿರ್ತದೆ. ಅವರಿಗೆ ತುಪ್ಪದಿಂದ ಮಾಡಿರುವಂತ ರೊಟ್ಟಿ ಕೊಟ್ಟರು ಕೂಡ ಅವ್ರಿಗೆ ಏನಾಗೋದಿಲ್ಲ, ಬೇಕು ಅಂತ ಅನ್ಸೋದಿಲ್ಲ. ಯಾಕೆ ಹೇಳಿ? ಹೊಟ್ಟೆ ತುಂಬಿದೆಯಲ್ಲ, ಅವರು ರುಚಿ ನೋಡ್ತಾರೆ ಅಲ್ವಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ನೀವೇನ್ ಮಾಡ್ಬೇಕು? ಕೊಡಬೇಕಾಗ್ತದೆ. ಆವಾಗ ಆ ಕರ್ಮದ ಫಲ ಆತ್ಮನಿಗೆ ಖುಷಿಯನ್ನ
ಕೊಡತ್ತೆ. ನಿಮ್ಮ ಹತ್ರ ಎಷ್ಟಿದ್ರೂ ಕೂಡ ಅವಶ್ಯಕತೆ ಇರೋರಿಗೆ ಏನ್ ಮಾಡಿ ಕೊಡುವಂತ ಪ್ರಯತ್ನವನ್ನ ಮಾಡಿ. ಖಜಾನೆ ತೋ ಬಾಪ್ ದಾದಾ ದ್ವಾರ ಬಹುತ್ ಅವಿನಾಶಿ ಪ್ರಾಪ್ತ ಹುಯಿ ಹೈ. ಬಾಪ್ ದಾದಾರ ಮೂಲಕ ಅವಿನಾಶಿ ತುಂಬಾ ಖಜಾನೆಗಳು ನಿಮ್ಗೇನಾಗಿದ್ದಾವೆ, ಸಿಕ್ಕಿದ್ದಾವೆ. ಸಬ್ಸೆ ಪಹಲೆ ಬಡೇ ತೋ ಬಡಾ ಖಜಾನಾ ಹೈ ಜ್ಞಾನಧನ್. ಮೊದಲನೇದು ಯಾವ್ದಂತೆ? ಜ್ಞಾನ. ಜ್ಞಾನಧನ. ಓಕೆ, ಜ್ಞಾನಧನದಿಂದ ಏನಾಯ್ತು? ಸಂ- ಸಂಪತ್ ಜ್ಞಾನದಾನ ಮತ್ತಿದೆ, ಅದರಿಂದ ಏನಾಯ್ತು? ಸಂಪಾದನೆ. ಸಂಪತ್ ಸಂಪಾದನೆ ಓಕೆ, ನಿಮ್ಮ ಹತ್ರ ಬಂಗಾರ ಇದ್ರೆ ಏನ್ ಮಾಡ್ತೀರಾ? ಮೈ ಮೇಲೆ ಎಲ್ಲಿ ಧರಿಸ್ಕೊಂತೀರಿ. ಎಲ್ಲ ಕತ್ತಿಗೆ ಹಾಕೊಳ್ತೀರಿ ಬಂಗಾರನ? ಕುತ್ತಿಗೆಗೆ, ಕೈಗೆ ಅಲ್ಲ. ಓಕೆ, ಕತ್ತಿಗೆ ಕೈ- ಫೇರ್ ಅಂಡ್ ಲವ್ಲಿ ಇದ್ರೆ ಎಲ್ಲಿ ಹಚ್ಕೊಳ್ತೀರಿ? ಮುಖಕ್ಕೆ ಹಚ್ಕೊಂತೀರಿ. ಕೈಗೆ ಹಚ್ಕೊಳಲ್ವಾ? ಇಲ್ಲ. ಯಾವ್ದನ್ನ ಎಲ್ಲಿ ಉಪಯೋಗ ಮಾಡ್ಬೇಕು ಅಂತ ಗೊತ್ತಿರ್ಬೇಕು ತಾನೆ. ಹೌದು. ಹೌದು. ಜ್ಞಾನದಿಂದ ನಿಮ್ಗೆ ಲಾಭ ಏನು ಅಂತಂದ್ರೆ, ಜಿಸಸೆ ಮುಕ್ತಿ और ಜೀವನ ಮುಕ್ತಿ की ಪ್ರಾಪ್ತಿ ಹುಯಿ ಹೈ. ಜ್ಞಾನದಿಂದ ನಿಮ್ಗೇನ್ ಸಿಕ್ಕಿದೆ? ಮುಕ್ತಿ, ಜೀವನ್ ಮುಕ್ತಿ. ಮುಕ್ತಿ ಜೀವನ್ ಮುಕ್ತಿ. ಹಂಗಂದ್ರೆ ಅಂದ್ರೆ ಆತ್ಮ ಜ್ಞಾನದಿಂದ ದುಃಖ ದೂರ ಆಗುತ್ತೆ. ಹೆಂಗೆ ದುಃಖ ದೂರ ಆಯ್ತು? ಅಂದ್ರೆ ನಾನ್ ತೃಪ್ತ ನಾವೆಲ್ಲ ಶರೀರ ಅಲ್ಲ, ಆತ್ಮ ಅಂತ ಜ್ಞಾನ ಬಾಬಾ ಕೊಟ್ರಲ್ಲ, ಅವಾಗ ಸರಿ. ದುಃಖ ದೂರ. ದುಃಖ ಹೆಂಗ್ ದೂರ ಆಯ್ತಕ್ಕರೆ? ಆತ್ಮ ಅಂತ ನೀವು ಜ್ಞಾನ ಕೊಟ್ಟಾಗ ಇನ್ನು 63 ಜನ್ಮದ ಸಾಲ ಇದೆಯಲ್ಲ, ಅದೊಂದು ಹೊಸ ಜ್ಞಾನ ಸಿಕ್ತಲ್ಲ ನಮಗೆ. ಇಲ್ಲಿ ಬಾಬಾ ಮಾತಾಡ್ತಿರೋದು ಮುಕ್ತಿ ಮತ್ತು ಜೀವನ ಮುಕ್ತಿ ಬಗ್ಗೆ. ಯಾವ್ದ್ರ ಬಗ್ಗೆ? ಮುಕ್ತಿ ಜೀವನ್ ಮುಕ್ತಿ, ಜೀವನ್ ಮುಕ್ತಿ. ಹಾಗಿದ್ರೆ ನಾವು ಭಗವಂತ ಜ್ಞಾನ ಸಿಕ್ಕಿದ ತಕ್ಷಣ ಈ ಪ್ರಪಂಚದಿಂದ ಮುಕ್ತರಾಗ್ಬಿಟ್ವಾ? ಇಲ್ಲ. ಇಲ್ಲ. ನಮ್ ಸಾಲ ಆ ಪುರುಷಾರ್ಥ ಮಾಡ್ತೀವಲ್ಲ, ಯೋಗ ಮಾಡ್ತೀವಿ. ಯೋಗ ಮಾಡಿದಾಗ ಮುಕ್ತರಾಗ್ತವೆ. ಓಕೆ, ಇಲ್ಲಿ ಬಾಬಾ ಹೇಳೋದು ಜ್ಞಾನ ಕೇಳೋದ್ರಿಂದ. ಏನ್ ಕೇಳ್ಬೇಕು? ಜ್ಞಾನ ಕೇಳೋದ್ರಿಂದ. ಜ್ಞಾನ ಸಿಕ್ತು, ಜ್ಞಾನ ಆದ್ಮೇಲೆ ನೀವು ಸಾಲ ಮಾಡಿದ್ರಿ ಅಂತ ಗೊತ್ತಾಯ್ತು, ಆಮೇಲೆ ಯೋಗವನ್ನ ಮಾಡಿದ್ರಿ, ಸಂಪಾದನೆ ಮಾಡಿದ್ರಿ, ಆವಾಗ ನಿಮ್ ಸಾಲ ಕ್ಲಿಯರ್ ಆಯ್ತು. ಬೇರೆ ಇಲ್ಲಿ ಬಾಬಾ ಹೇಳೋದು ಬರೀ ಜ್ಞಾನದಿಂದ ಮಾತ್ರ ನಿಮ್ಗೆ ಏನ್ ಸಿಗ್ಬೇಕಂತೆ? ಮುಕ್ತಿ. ಮುಕ್ತಿ ಜೀವನ್ ಮುಕ್ತಿ. ಹೇಗೆ? ಅಲ್ಲಿ ಜ್ಞಾನ ಮಾತ್ರ ಇರಬೇಕು. ಆ ಜ್ಞಾನದ ಅಪ್ಲಿಕೇಶನ್ ಇಂದ ನಿಮ್ಗೆ ಏನಾಗ್ಬೇಕು? ಮುಕ್ತರಾಗ್ಬೇಕು ಈಗಲೇ. ಭವಿಷ್ಯದಲ್ಲಿ ನಿಮ್ ಲೆಕ್ಕಾಚಾರ ಕ್ಲಿಯರ್ ಆದ್ಮೇಲೆ ಮುಕ್ತರಾಗುವುದಲ್ಲ. ಯಾವಾಗ ಆಗ್ಬೇಕು? ಹೀಗೆ ಈಗಲೇ, ಇದೇ ಶರೀರದಲ್ಲಿ, ಇದೇ ಸಮಯದಲ್ಲಿ, ಇದೇ ವಾತಾವರಣ, ವಾಯುಮಂಡಲದಲ್ಲಿ. ಅಲ್ಲಿ ಯೋಗ ಸಬ್ಜೆಕ್ಟ್ ಬರಬಾರದು, ಬೇರೆ ಯೋಗ ಧಾರಣೆ ಸೇವೆ ಬರಬಾರ್ದು. ಕೇವಲ ಏನ್ ಬರ್ಬೇಕಲ್ಲಿ? ಜ್ಞಾನ. ಜ್ಞಾನದ. ಇವಾಗ ಚಸ್ಮಾ ಇದ್ರೆ ಏನ್ ಮಾಡ್ಬೋದು? ನೋಡ್ಬೋದು. ಅದರಿಂದ ರುಚಿ ನೋಡ್ಲಿಕ್ಕೆ ಆಗತ್ತಾ? ಇಲ್ಲ. ವಾಸನೆ ತಗೊಳ್ಲಿಕ್ಕಾಗತ್ತಾ? ಇಲ್ಲ. ಇಲ್ಲ. ಶಬ್ದ ಕೇಳಲಿಕ್ಕಾಗತ್ತಾ? ಹ್ಮ್. ಇಲ್ಲ. ಚಸ್ಮದ ಕೆಲಸ ಏನು? ಕಣ್ಣಿಂದ ನೋಡೋದಕ್ಕೆ. ಕಣ್ಣಿಗೆ ಮಾತ್ರ ಅದು ಬೇರೆದಕ್ಕೆ ಉಪಯೋಗ ಆಗೋದಿಲ್ಲ. ಹಾಗೆ ಜ್ಞಾನವನ್ನ ಮುಕ್ತಿ ಜೀವನ ಮುಕ್ತಿಯಲ್ಲಿ ಹೇಗೆ ನೀವು ಉಪಯೋಗ ಮಾಡ್ಬೋದು, ಧಾರಣೆ ಮಾಡ್ಬೋದು? ಕಷ್ಟಗಳಿಂದ ಮುಕ್ತಿ ಅಣ್ಣ, ಅದನ್ನ ಅಪ್ಲೈ ಮಾಡಿದಾಗ ಆ ಒಂದು ಪರಿಸ್ಥಿತಿಯಿಂದ ಮುಕ್ತರಾಗ್ತೀವಿ. ನೋಡಿ ಹಾಕೋರೆ, ಪರಿಸ್ಥಿತಿ ಕಷ್ಟದಿಂದ ಮುಕ್ತರಾಗಬೇಕು ಅಂದ್ರೆ ಪೇಮೆಂಟ್ ಮಾಡ್ಬೇಕಲ್ಲ. ಅಲ್ಲ, ನಾಲೆಡ್ಜ್ ಇದ್ರೆ ಅಲ್ವಾ ಅದನ್ನ ಅಪ್ಲೈ ಮಾಡಕ್ಕಾಗತ್ತೆ. ನಾಲೆಜ್ ಅನ್ನ ತಕೊಂಡು ಧಾರಣೆಯನ್ನ ಮಾಡಿ ಸಂಪಾದನೆ ಪೇಮೆಂಟ್ ಮಾಡಿದಾಗ ಏನಾಗ್ತದೆ? ಮುಕ್ತಿ ಸಾಲ ತೀರುತ್ತೆ. ಮತ್ತೆ ಅವಾಗ ಅಲ್ಲಿ ಯೋಗ ಬಂತಲ್ಲ. ಹ್ಮ್. ಅಲ್ಲಿ ಯೋಗ ಬರಬಾರ್ದು, ಅಲ್ಲಿ ಏನಿರ್ಬೇಕು? ಜ್ಞಾನ. ಜ್ಞಾನ ಮಾತ್ರ. ಜ್ಞಾನದಿಂದ ಮುಕ್ತಿ ಜೀವನ ಮುಕ್ತಿ ಹೆಂಗ್ ಗೊತ್ತಾಯ್ತು? ಗೊತ್ತಿಲ್ಲ, ನೀವ್ ಹೇಳಿ ಅಣ್ಣವ್ರೆ. ನಾವೇನ್ ಹೇಳಿದ್ರು ನೀವು ಒಪ್ಪೋದಿಲ್ಲ. दृष्टि से निहार, ಆ दृष्टि से निहार खिंदा स्वामी सद्गुरु. ಹಾ ಕಣ್ಣಿಂದಲೇ ಅವ್ರು ಸಿಕ್ಬಿಡ್ಬೇಕು. ಅಂದ್ರೆ ನಮ್ಮಲ್ಲಿ ಫುಲ್ ಆಗಿದೆ ಅಂದ್ರೆ ಅದು ಕಣ್ಣಿನ ದೃಷ್ಟಿಯಿಂದಲೇ ಸಿಗ್ತಾ ಇರುತ್ತೆ ಏನು? ಎದುರುಗಡೆ ಬಂದವ್ರಿಗೆ. ಅಲ್ಲಲ್ಲ, ಅದು ನೀವು ಸೇವೆ ಬಗ್ಗೆ ಮಾತಾಡ್ತಿರೋದು. ದೃಷ್ಟಿಯಿಂದ ಅವರಿಗೆ ಅನುಭವ ಆಗೋದು, ಅದು ನೀವು ಸೇವೆ ಬಗ್ಗೆ ಮಾತಾಡ್ತಿದ್ದೆ. ನಾನು ಹೇಳ್ತಾರೆ ಬರೀ ಜ್ಞಾನಧನ ಮಾತ್ರ. ಇಲ್ಲಿ ಬಾಬಾ ಜ್ಞಾನ ಸ್ವರೂಪ ಅಂತ ಹೇಳಿಲ್ಲ, ಜ್ಞಾನಧನ. ಮುಕ್ತಿ और ಜೀವನ ಮುಕ್ತಿ की ಪ್ರಾಪ್ತಿ होती है. ಜ್ಞಾನವನ್ನ ಮನಸ್ಸು ಬುದ್ಧಿಯಲ್ಲಿ ಇಳಿಸ್ಬೇಕು. ಸರಿ, ಇಳಿಸಿದ್ರೆ ಮುಂದೆ ಮುಕ್ತಿ ಹೆಂಗ್ ಸಿಗ್ತದೆ? ಜ್ಞಾನ ಹಣ ಅದನ್ನ ತಗೊಂಡ್ ಅದರಿಂದ ತಾನೇ
ದುಃಖದಿಂದ ಮುಕ್ತಿ ಆಗ್ತೀವಿ, ಮತ್ತೆ ಸತ್ಯುಗಕ್ಕೂ ತಗೊಂಡ್ ಹೋಗ್ತೀವಿ ಅದನ್ನ. ಅಯ್ಯೋ, ಮತ್ತೆ ದುಃಖ ಮತ್ತೆ ವಾಪಸ್ ಅದೇ ಹಿಂದಿನ ಟ್ರ್ಯಾಕಿಗೆ ಬಂದ್ರಿ ನೀವು. ಬುದ್ಧಿಯಲ್ಲಿ ಧಾರಣೆ ಆಗಿದ್ದಾಗ ಹ್ಮ್ ಜ್ಞಾನದ ಮೂಲಕ ನಾವು ಅದರ ಕರ್ಮವನ್ನ ಮಾಡಬಹುದು. ಸರಿ, ಕೇಳಿ ಇವಾಗ. ಜ್ಞಾನ ಏನ್ ಕೊಟ್ಟಿದ್ದಾರೆ ಬಾಬಾ? ಆತ್ಮ, ಹೌದಾ? ಈಗ ನಾವು ಮುಕ್ತರಾಗ್ಬೇಕು ಅಂತಂದ್ರೆ ಬಂಧನದಲ್ಲಿ ಇದೀವಿ ಅಂತ ಲೆಕ್ಕ. ಆ ಬಂಧನದಿಂದ ನಾವು ಏನಾಗ್ಬೇಕು? ಡಿಟ್ಯಾಚ್ ಅಂತಂದ್ರೆ ಏನು? ನೀವು ಜೈಲಲ್ಲಿ ಇದ್ದೀರಿ, ನೀವು ಬಂಧನದಲ್ಲಿ ಇದ್ದೀರಿ, ಯಾರೋ ನಿಮ್ಮನ್ನ ಕಟ್ ಹಾಕಿದ್ದಾರೆ ಅಲ್ವಾ? ಅದರಿಂದ ನಾನೇನಾಗ್ಬೇಕು? ಮುಕ್ತ ನಾನು ಮುಕ್ತನಾಗ್ಬೇಕು, ಜೀವನದಿಂದಲೂ ಮುಕ್ತ ಆಗ್ಬೇಕು. ಅದು ಯಾವ್ದಿಂದ ಸಿಗ್ಬೇಕು ನನಗೆ? ಜ್ಞಾನದಿಂದ. ನೀವ್ ಯಾರು? ಆತ್ಮ. ಇಲ್ಲಿವರೆಗೆ ನಾವೇನ್ ತಿಳ್ಕೊಂಡಿದ್ವಿ? ಶರೀರ ನಂದು, ಮನೆ ನಂದು, ದೇಶ ನನ್ನದು, ಒಡವೆ ನಂದು, ಪತಿ ನನ್ನವ್ರು ತಿಳ್ಕೊಂಡಿದ್ವಿ. ಹೌದು. ಇದು ಬಂಧನನೋ ಮುಕ್ತಿನೋ? ಬಂಧನ. ಹೌದಾ? ಬಾಬಾ ಒಂದ್ಬಿಟ್ಟು ಏನ್ ಹೇಳಿದ್ರು? ಆತ್ಮ ನೀನು ನಿರಾಕಾರ ಅಷ್ಟೇ. ನೀನ್ ಯಾರು? ಆತ್ಮ. ನೀನು ಬಿಂದುನೂ ಅಲ್ಲ, ನೀನು ಆಕಾರನೂ ಅಲ್ಲ, ಮೂರು ಲೋಕನೂ ನಿಂದಲ್ಲ. ಮೂರು ಲೋಕದಂತ ಯಾವುದೇ ವಸ್ತು, ವ್ಯಕ್ತಿ, ವಿಷಯ, ಜ್ಞಾನ ಇದು ಯಾವುದೂ ನಿನ್ನದು ಅಲ್ಲ. ಅದು ಯಾವುದರ ಮಾಲೀಕನು ನೀನು ಅಲ್ಲ. ಅಲ್ಲ. ಇದರ ಮೊದ್ಲು ಇದು ಎಲ್ಲ ಯಾರ್ದು? ನಂದು. ನಂದು ಮಾಡ್ಕೊಂಡಿದ್ನೋ ಇಲ್ವೋ? ಹೌದು. ಆವಾಗ ನೀವು ಬರೀ ಆತ್ಮ ಅಂತ ತಿಳ್ಕೊಂಡಾಗ ಎಲ್ಲವನ್ನ ಉಪಯೋಗ ಮಾಡ್ತೀರಿ, ಆದ್ರೆ ನನ್ನದು ಹೇಳುವಂತ ಭಾವ ನಮ್ಮಲ್ಲಿ ಇಲ್ಲ. ಹೌದೋ ಅಲ್ವೋ? ಹೌದು. ಅವನ ಮುಕ್ತರಾದೋ ಇಲ್ವೋ? ಆದ್ರೆ ಅದು ತಾನೆ. ಯಾವ್ದಿಂದ ಆದ್ರಿ? ಜ್ಞಾನದಿಂದ. ಇಲ್ಲಿ ಯೋಗ ಬಂದಿದ್ಯಾ? ಇಲ್ಲ. ಇಲ್ಲ. ಇಲ್ಲಿ ಸೇವೆ ಬಂದಿದ್ಯಾ? ಇಲ್ಲ. ಇಲ್ಲ ತಾನೆ. ಜ್ಞಾನ ಕೇಳಿದಿರಿ, ಹೌದು. ಬರೀ ಜ್ಞಾನವನ್ನ ಕೇಳಿ ನೀವು ಬೇರೆಯವ್ರಿಗೆ ಹೇಳಿದ್ರೆ ಆಗೋದಿಲ್ಲ. ಆ ಜ್ಞಾನದಿಂದ ನೀವೇನಾಗ್ಬೇಕು? ಎಸ್, ನಾನು ಯಾರೋ ಒಂದು ಶಕ್ತಿ ಅಷ್ಟೇ. ಹಾಗೆ ಜೀವನ ಮುಕ್ತಿ. ಓಕೆ, ಇದು ಮುಕ್ತರಾದ ಜೀವನ ಮುಕ್ತಿ. ಅದರ ಅನುಭವ ಮಾಡಿದಾಗ 63 ಜನ್ಮದ ಸಾಲ ಇರ್ತದಲ್ಲ. ಜೀವನ ಮುಕ್ತಿ ಆಗ್ಬೇಕು ಅಂತಂದ್ರೆ ನಾವೆಷ್ಟು ಬಾಬನ ಜೊತೆಲಿ ಇಟ್ಕೊಂಡು ಬಾಬಾ ನೀನ್ ಮಾಡ್ಬೋದು ಅವನ ಹತ್ರ ಮಾಡಿಸಿದಾಗ ನಾವೇನಾಗ್ಬಿಟ್ವಿ? ಇಲ್ಲ ಅಂದ್ರೆ ಅಯ್ಯೋ ನಾನೇ ಅಡಿಗೆ ಮಾಡ್ಬೇಕಪ್ಪ, ನಾನೇ ಜ್ಞಾನ ಹೇಳಬೇಕಪ್ಪ, ನಾನೇ ಯೋಗ ಮಾಡ್ಬೇಕಪ್ಪ. ನಾವೇನ್ ಮಾಡಿದ್ವಿ? ನಾನೇ ಮಾಡ್ಬೇಕು. ಒಂದು ನನ್ನದು ಹೇಳುವಂತ ಭಾವ. ಎರಡನೇದು ಈ ಜೀವನ ನಾನೇ ಮಾಡ್ಬೇಕು ಹೇಳುವಂತ ಭಾವ ಅಲ್ವಾ? ಅದಕ್ಕಾಗಿ ಮೊದಲನೇದು ನನ್ನದು ಹೇಳುವಂತ ಭಾವಕ್ಕೆ ಬಾಬಾ ಏನ್ ಹೇಳಿದ್ರು? ನಿನ್ ನಿರಾಕಾರ ಶಕ್ತಿ ಅಷ್ಟೇ ಬಿಟ್ರೆ ಈ ಪ್ರಪಂಚದ ಯಾವುದೇ ವಸ್ತು ವ್ಯಕ್ತಿಗಳಿಗೆ ನೀನು ಮಾಲೀಕ ಅಲ್ಲ. ಅದ್ಯಾವುದು ನಿನ್ನದು ಅಲ್ಲ. ಸರಿ. ಅದಲ್ದಿದ್ರೆ ಜೀವನ ಮಾಡ್ಬೇಕಲ್ಲ, ಕಷ್ಟ ಐತಲ್ಲ. ಅದನ್ನೇನ್ ಮಾಡೋದು? ಅದನ್ನ ಯಾರು ಮಾಡ್ತಾರಂತೆ? ಬಾಬಾ. ಬಾಬಾ. ಅವ್ರು ಯಾರಿಗೆ ಒಪ್ಸ್ಬೇಕು ಇವಾಗ? ಬಾಬಾ ಒಪ್ಪಿಸ್ಬೇಕು. ಬರೀ ಬಾಯಲ್ಲಿ ಬಾಬಾ 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 ಅಂದ್ರೆ ಆಗತ್ತಾ? ಆಗಲ್ಲ. ಇಲ್ಲ, ಪ್ರಾಕ್ಟಿಕಲಿ ಬಾಬಾನ ಹತ್ರ ಮಾಡ. ಮಾಡ್ಸಿ. ಆವಾಗ ಜೀವನ ಬಂದ ಆಗತ್ತೋ, ಜೀವನ ಮುಕ್ತಿ ಆಗತ್ತೋ? ಅಲ್ವಾ? ಅಡಿಗೆ ಅಮ್ಮ ಮಾಡುದಿದ್ರೆ ನನಗೇನು ಬಂಧನ? ಯಾವ್ದು ಇರಲ್ಲ. ಅಡಿಗೆ ನಾನು ಮಾಡೋದಿದ್ರೆ ಮಾತ್ರ ಬಂಧನ ಅಲ್ವಾ? ಹೌದು. ಅಲ್ವಾ? ನಾಗರತ್ತಕ್ಕ ಕ್ಲಾಸ್ ಬಾಬಾ ಮಾಡೋದು ನಮ್ಗೇನ್ ಚಿಂತೆ ಹಾಕೋರೆ? ಬಂದು ಕ್ಲಾಸ್ ಮಾಡಪ್ಪ, ನಾನು ಸುಮ್ಮನೆ ಕೇಳ್ತೇನೆ ಅಲ್ವಾ? ನಾನು ನೆಂಟರನ್ನ ಫ್ರೆಂಡ್ಗಳನ್ನ ಕರ್ಕೊಂಡ್ ಬರ್ತೇನೆ, ಅಡಿಗೆ ನೀನ್ ಮಾಡು, ಫ್ರೆಂಡ್ಗಳಿಗೂ ತಿನ್ಸು, ನಾನು ತಿಂತೇನೆ ಅಷ್ಟೇ. ನಾನು ಅಡಿಗೆ ಮಾಡುದಿಲ್ಲ. ಅಡಿಗೆ ನೀನ್ ಮಾಡು. ಮನೆ ನಿಂದು, ಫ್ರೆಂಡ್ಸ್ ನನ್ನವರು, ನಾನ್ ಕರ್ಕೊಂಡ್ ಬರ್ತೇನೆ. ಅಡಿಗೆ ನೀನ್ ಮಾಡ್ಬೇಕು, ಅವ್ರಿಗೇನ್ ಬೇಕೋ ತಿನ್ಸ್ಬೇಕು, ನನಗೆ ಬೇಕಾದ್ರೂ ತಿನ್ಸ್ಬೇಕು. ಆವಾಗ ಒಂದು ನಾನು ಹೇಳುವಂತ ಈ ಪ್ರಪಂಚದ ಸಾಧನದಿಂದ ನಾನು ಏನಾಡ್ದೆ? ಭಿನ್ನವಾದೆ. ಎರಡನೇದು ನನ್ನ ಜೀವನವನ್ನ ಭಗವಂತನಿಗೆ ಒಪ್ಸೋದ್ರ ಮೂಲಕ, ಭಗವಂತನ ಹತ್ರ ಕರ್ಮ ಮಾಡಿಸೋದ್ರ ಮೂಲಕ ನಾನೇನಾದೆ? ಜೀವನದಿಂದ ಮುಕ್ತ. ನಿಮ್ಗೇನು ಬಂಧನ ಇದಾಗಿದ್ರೆ? ಏನು ಯಾವಾಗ ಜ್ಞಾನವನ್ನ ಯಥಾರ್ಥವಾಗಿ ಧಾರಣೆ ಮಾಡಿದಾಗ ಮಾತ್ರ. ಅದನ್ನ ಮಾಡ್ದೇನೆ ಬಾಯಿಲ ಮುಕ್ತಿ ಜೀವನ ಮುಕ್ತಿ ಅಂತ ಬಿಟ್ಟು ಇಲ್ಲ ನಾನು 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 ನಂದು ಅಂತ ಹೇಳ್ತಾ ಹೋದ್ರೆ ಅಲ್ಲಿ ನಿಮಗೆ ಮುಕ್ತಿ ಜೀವನ ಮುಕ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಹತ್ರ ಮೊದಲು ನೀವು ಮೊದಲ ಖಜಾನ ಯಾವುದು? ಜ್ಞಾನದಿಂದ ನೀವು ಡಿಟ್ಯಾಚ್ ಅದನ್ನ ಮುಕ್ತಿ ಜೀವನ ಮುಕ್ತಿ ಆ ಆಸ್ತಿಯನ್ನ ಪಡ್ಕೊಂಡಿದ್ದೀರಾ. ನೋಡಿ,
ಶರೀರಕ್ಕೆ ಏನಾದ್ರೂ ಕಾಯಿಲೆ ಇದ್ರೆ ನೀವು ಕೆಲಸ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ ಆವಾಗ ಶರೀರ ನಿಮ್ಗೆ ಏನ್ ಮಾಡೋದಿಲ್ಲ, ಸಪೋರ್ಟ್ ಕೊಡೋದಿಲ್ಲ. ಕೊಡೋದಿಲ್ಲ. ಮನೆ ಕೆಲಸ ಮಾಡೋದಿಲ್ಲ, ಪಕ್ಕದ ಮನೆ ಮಾಡೋದು, ಏನೇ ಮಾಡ್ಲಿ ಅದಕ್ಕೆ ಯಾವುದೇ ಬಂಧನ ಇರಬಾರ್ದಲ್ವಾ? ಹೌದು ಹಾಗೆ ಇಲ್ಲೂ ಕೂಡ ಮಾನಸಿಕವಾಗಿ ಯಾವುದೇ ಬಂಧನ ಇಲ್ದಿದ್ದಾಗ ಮಾತ್ರ ನಾನು ಕರ್ಮವನ್ನು ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ. ಹಾಗಿದ್ರೆ ಮುಕ್ತರು ನಾವು ಯಾವುದರ ಆಧಾರದಿಂದ ಆದ್ವಿ? ಜ್ಞಾನದಿಂದ. ಭಗವಂತ ಹೇಳಿರುವಂತ ಜ್ಞಾನದ ಆ ಜ್ಞಾನವನ್ನ ಇಷ್ಟರ ಮಟ್ಟಿಗೆ ನೀವು ಅಪ್ಲೈ ಮಾಡಿ. ಮಾಡ್ಬೇಕು. ಯೋಗ ಮಾಡೋದು ಎರಡನೇ ಭಾಗ. ಓಕೆನಾ? ಮೊದ್ಲೇನು ಜ್ಞಾನದ ಅಪ್ಲಿಕೇಶನ್ಸ್. ಆ ರೀತಿ ನೀವು ಮುಕ್ತಿ ಜೀವನ ಮುಕ್ತಿಯ ಒಂದು ಆಸ್ತಿಯ ಅನುಭವವನ್ನ ಎಷ್ಟು ಮಾಡ್ತಾ ಇದ್ದೀರಾ ನೋಡಿ. ಯಜ್ಞದಲ್ಲಿ ಬೆಗರಿ ಪಾತ್ರ ಬಂತೋ ಬಂದಿಲ್ವೋ? ರಮಾ ಬಾಬಾ ಚಿಂತೆ ಮಾಡಿದ್ರೋ ಇಲ್ವೋ? ಇಲ್ಲ ಯಾಕೆ ಯಾಕೆ? ಬಾಬಾ ಎಲ್ಲ ಒಪ್ಪಿಸ್ಬೇಕು. ಅದರಿಂದ ಯಾವ ಚಿಂತೆನೂ ಯಜ್ಞ ಮಾಡಿಲ್ಲ. ನಿಂದು, ಮಕ್ಕಳ ನಿಂದವರು, ನೀನ್ ಏನ್ ಬೇಕಾರು ಮಾಡ್ಕೋ. ಅದೇ ನಾವಾಗಿದ್ರು, ಅಯ್ಯೋ ನಮ್ ದುಡ್ಡೆಲ್ಲ ಖಾಲಿ ಆಗ್ಬಿಡ್ತಲ್ಲ, ನಾಳೆ ಈ ತಿಂಡಿಗೆ ಏನ್ ಮಾಡೋದು ಅಂತ ನಾವೇನ್ ಮಾಡ್ತಿದ್ವಿ? ಚಿಂತೆ ಮಾಡ್ತಾ ಇದ್ವಿ. ಯೋಚನೆ ಮಾಡ್ತಿದ್ವಿ ಅಲ್ವಾ? ಆವಾಗ ಯಜ್ಞದಲ್ಲಿರುವಂತ ವತ್ಸರು ಕೂಡ ಹೇಳಿದ್ರಂತೆ, ನಾವು ಹೊರಗಡೆ ಹೋಗ್ಬಿಟ್ಟು ಸಂಪಾದನೆ ಮಾಡ್ಬಿಟ್ಟು ಹಣ ಕಳಿಸ್ತೀವಿ ಅಂತ. ಬಾಬಾ ಏನ್ ಹೇಳದಂತೆ? ಬೇಡ. ಬೇಡ, ಇದು ಟೆಸ್ಟಿಂಗ್ ಪೇಪರ್ ನಡೀತಾ ಇದೆ ಅಂದ್ಮೇಲೆ ಶಿವಬಾಬನ ಮೇಲೆ ಎಷ್ಟು ನಂಬಿಕೆ ವಿಶ್ವಾಸ ಇತ್ತು? ಯಾರಿಗೆ? ಬ್ರಹ್ಮ ಬಾಬಾಗೆ. ಬ್ರಹ್ಮ ಬಾಬಾ ಅವರಿಗೆ ಮತ್ತು ಯಜ್ಞ ವತ್ಸರಿಗೆ, ದಾದಿಯಂದರಿಗೆ ಅಲ್ವಾ? ಹೌದು. ಅಂದ್ರೆ ಅವರು ಎಷ್ಟು ಶ್ರೀಮಂತಿಕೆ ಬಂದೂನು ಕೂಡ ಅಭಿಮಾನ ಅವರಲ್ಲಿ ಇರ್ಲಿಲ್ಲ. ಊಟ ಇಲ್ಲ ಅಂತ ಅವ್ರು ಬೇಜಾರು ಮಾಡ್ಲಿಲ್ಲ. ಮಾಡ್ಕೊಂಡಿಲ್ಲ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಜ್ಞಾನದ ಆಧಾರದಿಂದ ಪ್ರತಿ ಕರ್ಮವನ್ನ ಮಾಡಬೇಕಾದ್ರೆ ಈ ಪ್ರಪಂಚದಿಂದ ಮುಕ್ತರಾಗಿ, ಜೀವನದಿಂದ ಮುಕ್ತರಾಗಿ ಎಷ್ಟು ಕರ್ಮವನ್ನ ಮಾಡ್ತಿದ್ವಿ, ಇದು ಮೊದ್ಲು ನೀವೇನ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊ. ಅಣ್ಣವ್ರೆ. ಒಂದು ವಾರ ನನ್ನ ಅಮೃತ ವೇಳೆಗೆ ಬರೋದಿಲ್ಲ. ಯಾಕೆ ಯಾಕೆ? ಮದುವೆ ಮನೆಯಲ್ಲಿ ಮೊಮ್ಮಗುನ್ ಪರೀಕ್ಷೆ. ಮದುವೆ ಇದು ಜೀವನ ಮುಕ್ತಿನೋ ಜೀವನ ಬಂಧನೋ ಜೀವನ ಬಂದ ಅಲ್ವಾ? ಅಂದ್ಮೇಲೆ ಏನರ್ಥ? ನಾವಿನ್ನೂ ಮಾನಸಿಕವಾಗಿ ಮುಕ್ತರು ಆಗಿಲ್ಲ. ಆಗಿಲ್ಲ. ನಾವು ಯೋಗ ಮಾಡ್ತೀವಿ ಯಾರಿಗೋಸ್ಕರ? ವಿಶ್ವಕ್ಕೋಸ್ಕರ. ಮಗುಗೆ ಒಳ್ಳೆ ಮಾರ್ಕ್ಸ್ ಸಿಗ್ಲಿ, ನನ್ನ ಮಗನಿಗೆ ಒಳ್ಳೆ ಹುಡುಗಿ ಸಿಗ್ಲಿ. ಅಂದ್ರೆ ಮುಕ್ತರಾಗಿದ್ದೀರೋ ಬಂಧನದಲ್ಲಿದ್ದೀರೋ? ಬಂಧನದಲ್ಲಿದ್ದೀವಿ. ಅದಕ್ಕಾಗಿ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊ. पुरानी देह और पुरानी दुनिया से मुक्त जीवन मुक्त स्थिति और मुक्ति धाम में जाने की सभी बच्चों को प्राप्त है. ಹಳೆಯ ದೇಹ, ಹಳೆಯ ಪ್ರಪಂಚದಿಂದ ಮುಕ್ತರಾಗಿ ಜೀವನ್ ಮುಕ್ತ ಸ್ಥಿತಿ ಮತ್ತು ಮುಕ್ತಿಧಾಮದಿಗೆ ಹೋಗಲಿಕ್ಕೆ ಎಲ್ಲಾ ಮಕ್ಕಳಿಗೂ ಬಾಬಾ ಜ್ಞಾನವನ್ನ ಏನ್ ಮಾಡಿದಾರಂತೆ? ಕೊಟ್ಟಿದಾರಂತೆ. ಅಂದ್ರೆ ಪರಮಧಾಮಕ್ಕೆ ಹೋದಾಗ ಅಲ್ಲಿ ಯಾರು ಇರ್ಬೇಕು? ನಾನು ಬಾಬಾ. ನೀವು ಬಾಬಾ ಇಬ್ಬರು ಇರ್ಬೇಕು. ಆದ್ರೆ ಇವತ್ತು ಎಲ್ಲ ಸರ್ವ ಸಂಬಂಧನು ಸಂಬಂಧ ಅಲ್ಲ, ಮಕ್ಕಳು, ಮೊಮ್ಮಕ್ಕಳು, ಶರೀರ, ಜವಾಬ್ದಾರಿ, ಚಿಂತೆ ಎಲ್ಲಾನು ಏನ್ ಮಾಡ್ತೀವಿ? ತೆಗೆದುಕೊಂಡು ಹೋಗ್ತೀವಿ. ಅದಕ್ಕೆ ಬಾಬಾ ಒಂದು ಸುಂದರವಾದ ಮಾತನ್ನ ಹೇಳ್ತಾರೆ, ಮಕ್ಕಳೇ ಮೌಂಟ್ ಆಬು ಹೋಗ್ಬೇಕಂತ ನಿಮ್ಗೆ ಇಷ್ಟನಾ? ಇಷ್ಟನೋ ಇಲ್ವೋ? ಇಷ್ಟ. ಮೌಂಟ್ ಆಬುಗೆ ಯಾಕೆ ಹೋಗ್ತೀರಿ? ಪರಮಾತ್ಮ ಶಕ್ತಿ ತುಂಬಾ ಮಿಲನ ಮಾಡಕ್ಕೆ, ಶುಭಾಬ ಯೋಗ ಮಿಲನ ಮಾಡ್ಲಿಕ್ಕೆ ಹೋಗ್ತೀರ ಅಲ್ವಾ? ಸರಿ, ನೀವು ಹೋಗ್ಬೇಕಾದೇನ್ ಮಾಡಿ, ನಿಮ್ ಮನೆಯವರು ಜ್ಞಾನದಲ್ಲಿಲ್ಲ ಅವರನ್ನು ಕರ್ಕೊಂಡು ಹೋಗಿ, ಮಕ್ಕಳು ಮೊಮ್ಮಕ್ಕಳು ಅವರನ್ನು ಕರ್ಕೊಂಡೋಗಿ, ನಿಮ್ಮ ಮನೇಲಿರುವಂತ ನಾಯಿ, ಕುರಿ, ಸೊಳ್ಳೆ ಎಲ್ಲಾನು ಕೂಡ ಕರ್ಕೊಂಡೋಗಿ, ಮತ್ತು ಡೈನಿಂಗ್ ಟೇಬಲ್ಲು, ಟಿವಿ, ಮನೆ, ಪೊರಕೆ, ಬಕೆಟು, ಜಗ್ಗು ಎಲ್ಲಾನು ತಗೊಂಡೋಗಿ. ಎಲ್ಲಿಗೆ? ಮಧುಬನಕ್ಕೆ. ತಗೊಂಡೋಗ್ಬಿಟ್ಟು ಅಲ್ಲಿದ್ದು ಅದನ್ನೆಲ್ಲ ತಗೊಂಡು ಅವ್ರ ಜೊತೆಲಿ ಇದ್ಬಿಟ್ಟು ಏನ್ ಮಾಡಿ ಜ್ಞಾನ ಯೋಗ ಸಾಧನೆ ಮಾಡ್ಕೊಂಡು ಬನ್ನಿ. ಆಗತ್ತೋ ಆಗಲ್ಲ? ಆಗಲ್ಲ ಆಗಲ್ಲ. ಮತ್ತೆ ಮಧುಬನಕ್ಕೆ ಹೋಗ್ಬೇಕಾದೇನಾಗ್ಬೇಕು? ಒಬ್ರೇ ಹೋಗ್ಬೇಕು. ಒಬ್ರೇ ಹೋಗ್ತೀರಾ? ಹೋಗ್ಬೇಕಾದ್ರೆ 1 ಬ್ಯಾಗು, ಬರ್ಬೇಕಾದ್ರೆ 5 ಬ್ಯಾಗ್. 5 ಬ್ಯಾಗಲ್ಲಿ ಏನಿರ್ತದೆ? ಗಿಫ್ಟ್ಗಳು. ಅವ್ಯಕ್ತ ಮುರಳಿ ಇದ್ರೆ ಓಕೆ, ಸಾಧನೆಗೋಸ್ಕರ ಮಾಡ್ತಾ ಇದ್ರಿ. ಅದಲ್ಲಿ ಏನಿರ್ತದೆ? ಗಿಫ್ಟ್ಗಳು. ಅಣ್ಣವ್ರೆ ಬರ್ಬೇಕಾ ನನ್ನ ಮೊಮ್ಮಗಳು ಸ್ವೆಟರ್ ತಗೊಂಡಮ್ಮ ಅಂತ ಹೇಳಿದ್ರು, ಇನ್ನೊಬ್ರು ಕಳ್ಳೆಕಾಯಿ ಬೀಜ ತಗೊಂಡಮ್ಮ ಅಂತ ಹೇಳಿದ್ರು, ಇನ್ನೊಬ್ರು ಜೀರಿಗೆ ತಗೊಂಡಮ್ಮ ಅಂತ ಹೇಳಿದ್ರು. ಈ ಮೊಮ್ಮಗು ಕೊಟ್ರೆ ಆ ಮೊಮ್ಮಗು ಬೇಜಾರಾಗತ್ತಲ್ಲ ಅಂತ ಬಿಟ್ಟು ಅವ್ರಿಗೆ ಇನ್ನೊಂದು ಸ್ವೆಟರ್ ತಗೊಂಡಿದ್ದೇನೆ.
ಆವಾಗ ನೀವೇನಾಗಿದ್ದೀರಿ? ಮುಕ್ತಿ ಜೀವನ ಮುಕ್ತಿಯಲ್ಲಿ ಇದ್ಬಿಟ್ಟು ಅಲ್ಲಿ ಸಾಧನೆ ಮಾಡ್ಲಿಕ್ಕೆ ಹೋಗಿದ್ದೀರಿ. ಎಲ್ಲಿ ಮಧುಬನ. ಎಲ್ಲಿ? ಮಧುಬನ. ಅವಾಗ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಏನಂತ? ನಮ್ಮಲ್ಲಿ ಜ್ಞಾನಧನದ ಅಪ್ಲಿಕೇಶನ್ ಎಷ್ಟಿದೆ? ಸ್ಥೂಲವಾಗಿ ಇಷ್ಟು ಬಂಧನ ಇರಬೇಕಾದ್ರೆ ಪರಮಧಾಮಕ್ಕೆ ಹೋದಾಗ ನೀವು ಬಾಬನ ಕಾರ್ಯ ಬಿಟ್ರೆ ಅಲ್ಲಿ ಬೇರೆ ಮೂರನೇದು ಅಲ್ಲಿ ಏನು ಇರಕೂಡದು. ಒಂದು ದಿನದಲ್ಲಿ ಯೋಗದಲ್ಲಿ ಕುಳಿತುಕೊಂಡಾಗ ಎಷ್ಟು ಸಮಯ ಕೇವಲ ನೀವು ಮತ್ತು ಬಾಬಾ ಸಪ್ತಗುಣ ಬಿಟ್ರೆ ಅಲ್ಲಿ ಬೇರೆ ಏನೂ ಕೂಡ ಇರಬಾರ್ದು. ಆ ಸ್ಥಿತಿಯಲ್ಲಿ ಎಷ್ಟು ಸಮಯ ನೀವು ಪರಮಧಾಮದಲ್ಲಿ ಇರ್ತೀರಾ ಅಂತ ನಿಮ್ಮನ್ನು ನೀವು ಮಾಡ್ಕೊ. ಅದು ಬಿಟ್ಟು ಬೇರೆ ಏನಾದ್ರು ನಿದ್ರೆ, ಸುಸ್ತು, ಕಷ್ಟ, ಬೇಜಾರು, ಚಿಂತೆ, ವ್ಯಕ್ತಿ, ವಸ್ತು, ವೈಭವ, ಕಲ್ಪನೆ, ಸಂಕಲ್ಪ ಬರ್ತಾ ಇದೆ ಅಂತಂದ್ರೆ ಇನ್ನು ನಿಮ್ಮಲ್ಲಿ ಜ್ಞಾನ ಇಲ್ಲ, ಯಥಾರ್ಥ ಜ್ಞಾನ ಇಲ್ಲ. ಆ ಜ್ಞಾನ ಧನವಾಗಿ ಇನ್ನು ಕನ್ವರ್ಷನ್ ಆಗಿಲ್ಲ. ಇನ್ನು ಮುಕ್ತಿ ಜೀವನ್ ಮುಕ್ತಿ ಸ್ಥಿತಿಯಲ್ಲಿ ನೀವಿನ್ನು ಬಂದಿಲ್ಲ ಅಂತ ನಿಮ್ಮನ್ನು ನೀವು ಕರೆಕ್ಟ್ ಆಗಿ ಏನ್ ಮಾಡಿ, ರೆಡ್ ಪೆನ್ ಇಟ್ಕೊಂಡ್ಬಿಟ್ಟು ನಿಮ್ಗೆ ನೀವು ಚೆಕ್ ಮಾಡ್ಕೊಳ್ಳಿ. ನಾವ್ ಯಾವ್ದಲ್ಲಿ ಹುಷಾರು? ಚೆಕ್ ಮಾಡೋದು. ಬೇರೆಯವ್ರ ಪೇಪರ್ ತಗೊಂಡ್ಬಿಟ್ಟು ಇದು ತಪ್ಪು ಅಂತ ಹೇಳಿಕ್ಕೆ ತುಂಬಾ ಹುಷಾರ್ ನಾವು. ಓಕೆನಾ? ನಮ್ದಲ್ಲಿ ನಾವ್ ಬರ್ದಿರೋದು ಯಾವಾಗ್ಲೂ ಕೂಡ ಏನು ರೈಟ್ ಆಗ್ತಿದ್ರೆ ಆ ಖುಷಿ, ಆ ಆನಂದ, ಆ ಹಗುರತೆ ಜೀವನದಲ್ಲಿ, ಆ ಸಂತಸ ಹೇಳೋದು ಆತ್ಮೀಯರು ಏನಾಗ್ಬೇಕು? ಕಂಡು ಬರಬೇಕು. ಅದಿಲ್ಲ ಅಂತಂದ್ರೆ ಎಲ್ಲೋ ಲೆಕ್ಕಾಚಾರ ತಪ್ಪಿದೆ. ಅದಕ್ಕಾಗಿ ಮೊದಲನೇ ವಿಷಯ ಯಾವುದು? ಜ್ಞಾನ. ಹಾಗಿದ್ರೆ ಜ್ಞಾನದ ಆಧಾರದಲ್ಲಿ ತಾನೇ ನೀವು ಯೋಗ ಮಾಡ್ಬೇಕು ಅಲ್ವಾ? ಹಾಗಿದ್ರೆ ಪರಮಧಾಮದಲ್ಲಿದ್ದಾಗ ಬರೀ ಆತ್ಮ ಮಾತ್ರ ಅಲ್ಲಿ ಹೋಗತ್ತೋ ಮತ್ತು ಬೇರೆ ಏನಾದ್ರು ತೆಗೆದುಕೊಂಡು ಹೋಗ್ತಿರೋ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಎಷ್ಟು ಸಮಯ ಅಲ್ಲಿ ನಿಮ್ಮ ಮನಸ್ಸು ಬುದ್ಧಿ ಆ ಕಾಯಕದಲ್ಲಿ ಇರತ್ತೆ, ಕರ್ಮದ ಫಲವನ್ನ ತೆಗೆದುಕೊಳ್ಳತ್ತೆ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಪರಮಧಾಮದಲ್ಲಿ ಹೆಚ್ಚಿಗೆ ಹೊತ್ತು ನಿಮ್ಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ, ಬೇರೆ ಕೆಲಸಗಳು ವಿಷಯಗಳು ನೆನಪು ಬರ್ತಾ ಇದ್ದಾವೆ ಅಂತ ಅದೇನರ್ಥ? ನೀವಿನ್ನು ಸಂಪನ್ನರು ಆಗಿಲ್ಲ, ಇನ್ನು ಮುಕ್ತರು ಆಗಿಲ್ಲ. ಅಂದ್ರೆ ಇನ್ನೂ ಜ್ಞಾನದ ಅಪ್ಲಿಕೇಶನ್ ನನ್ನ ಜೀವನದಲ್ಲಿ ಇನ್ನೂ ಬಂದಿಲ್ಲ ಅಂತ ನಿಮಗೆ ನೀವು ಏನ್ ಮಾಡಬೇಕು? ಮಾರ್ಕ್ಸ್ ಅನ್ನ ಕೊಟ್ಬಿಟ್ಟು ಅದನ್ನು ಸರಿ ಮಾಡುವಂತ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಸರಿ? ಓಕೆ. ಶಾಂತಿ.